ನಮಾಮಿ ಶಂಕರ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 7ನೇ ತಾರೀಕು ಮಾರ್ಚ್ 2025 ಶುಕ್ರವಾರ. ಶ್ರೀ ಕ್ರೋಧಿನಾಮ ಸಂವತ್ಸರೆ, ಉತ್ತರಾಯಣೆ, ಶಿಶಿರ ಋತು, ಫಾಲ್ಗುಣ ಮಾಸೆ, ಶುಕ್ಲ ಪಕ್ಷದ ಅಷ್ಟಮಿ ತಿಥಿ, ಮೃಗಶಿರಾ ನಕ್ಷತ್ರ, ಪ್ರೀತಿಯೋಗ, ಭವಕರಣ ಇವತ್ತಿನ ಪಂಚಾಂಗ ಫಲ. ಇನ್ನು ದುಷ್ಟ ಮುಹೂರ್ತ ಅನ್ನತಕ್ಕಂಥದ್ದು ನೋಡೋಣ ಮಕ್ಕಳೇ. ಬೆಳಿಗ್ಗೆ 9 ಗಂಟೆ 1 ನಿಮಿಷದಿಂದ 9 ಗಂಟೆ 48 ನಿಮಿಷದವರೆಗೂ, ಮಧ್ಯಾಹ್ನ 12 ಗಂಟೆ 55 ನಿಮಿಷದಿಂದ ಮಧ್ಯಾಹ್ನ 2 ಗಂಟೆ 29 ನಿಮಿಷದವರೆಗೂ ಇರತಕ್ಕಂಥ ಈ ಸಮಯ ಕಂಟಕ ಸಮಯ, ದುಷ್ಟ ಮುಹೂರ್ತ, ಬಾಧಕ ಮುಹೂರ್ತ, ಎಚ್ಚರಿಕೆ. ಇನ್ನು ಈ ಶನಿ ಗೋಚಾರ ಫಲ, ಕರ್ಮ ಫಲದಾತ 2025 ಈ ಒಂದು 2.5 ವರ್ಷ ನಮ್ಮ ಮೇಲೆ ಬೀರತಕ್ಕಂಥ ಒಂದು ಪ್ರಭಾವಗಳು ಹೆಚ್ಚು ಕಡಿಮೆ. ಈ ಬಾರಿ ಆತ 2025 ಮಾರ್ಚಿಂದ 2028 ಫೆಬ್ರವರಿ ಅಂದ್ರೆ 29 ತಿಂಗಳು ನಿಮ್ಮ ಮೇಲೆ ಪ್ರಭಾವ ಬೀರ್ತಾನೆ. ಅದರಲ್ಲೂ ಯಾವ್ಯಾವ ರಾಶಿಗೆ ಯಾವ ಭಾವದಿಂದ ನೋಡ್ತಾನೆ ಅಂತ ಹೇಳಿದ್ದೆ. ಕರ್ಮ ಫಲದಾತ ಕೊಡುವಾಗ ಕೊಟ್ಟೇ ಕೊಡ್ತಾನೆ. ಅದಕ್ಕೊಂದು ಪುಟ್ಟ ಕಥೆಯೊಂದಿಗೆ ಆರಂಭ ಮಾಡಿಬಿಡ್ತಾನೆ. ಒಬ್ಬ ಬಹುರಾಜ, ದೊಡ್ಡ ರಾಜ, ಒಳ್ಳೆ ರಾಜ, ಸಮೃದ್ಧಿ, ತುಂಬಾ ಒಂದು ಸಮಾಧಾನ. ಆದ್ರೂ ಜನಗಳಲ್ಲಿ ಎಲ್ಲೋ ಒಂದು ಅಸಮಾಧಾನ. ಎಷ್ಟು ಕೊಟ್ಟರು ಮತ್ತಷ್ಟು ಬೇಕು, ಬಗದಷ್ಟು ಬೇಕು, ತೃಪ್ತಿ ಪಡೋಲ್ಲ. ರಾಜ ಅಂದ್ಮೇಲೆ ವಿಧವಾದ ಯೋಚನೆಗಳಿರ್ತವೆ, ಆಲೋಚನೆಗಳಿರ್ತವೆ, ಚಿಂತನೆಗಳಿರ್ತವೆ, ಮಂಥನಗಳಿರ್ತವೆ, ಸಮಾಧಾನಗಳಿರ್ತವೆ, ಪರಿಹಾರಗಳಿರ್ತವೆ, ಎಷ್ಟೋ ಮಾಡ್ತಿರ್ತಾರೆ. ಆದರೂ ಜನಗಳಿಗೆ ಸಮಾಧಾನ ಇರೋಲ್ಲ. ಒಮ್ಮೆ ಆತ ಒಂದು ಸಡನ್ ಆಗಿ ಒಂದು ಯೋಜನೆಯನ್ನ ಹೇಳ್ತಾನೆ. ಬೆಳ್ಳಂಬೆಳಿಗ್ಗೆ ಎದ್ದ ತಕ್ಷಣ ಆತ ಎದ್ದು ತನ್ನ ಸಂಧ್ಯಾ ವಂದನೆ ಮುಗಿಸ್ಕೊಂಡು, ನಿತ್ಯಾನುಷ್ಠಾನ ಕರ್ಮಗಳನ್ನ ಮುಗಿಸ್ಕೊಂಡು, ಬೆಳಗಿನ ತಿಂಡಿ ಉಪಹಾರ ಆಯಿತು. ಎಲ್ಲ ಜನಗಳಿಗೆ ವಿಶೇಷ ದಿನ ಅವತ್ತು. ಎಲ್ರು ಬಂದು ರಾಜನನ್ನ ನೋಡ್ಲಿಕ್ಕೆ ಬರತಕ್ಕಂಥ ದಿನ ಅವತ್ತು. ಆತನ ಹುಟ್ಟಿದ ಹಬ್ಬದ ದಿನ. ಕರ್ಮ ಫಲದ ಆತ ನೋಡಿ ಎಷ್ಟು ಚೆನ್ನಾಗಿ ಪ್ಲೇ ಮಾಡ್ತಾನೆ ಅಂದ್ರೆ, ನಮಗ್ ಕೊಡ್ತೇನೆ, ನಾವು ಅದನ್ನ ಸರಿಯಾಗಿ ಬಳಸ್ಕೊಳಲ್ಲ, ತಪ್ಪಾದ ದಾರಿಗೆ. ಅದಕ್ಕೆ ಹೇಳೋದು ಪ್ರಾರಬ್ಧ ಕರ್ಮ, ಸಂಚಿತ ಕರ್ಮ, ಹಿರಿಯರ ಕರ್ಮ ನಮ್ಮನ್ನ ಅಟ್ಟಿಸ್ಕೊಂಡು ಬರುತ್ತೆ. ಅವನವನ ಯೋಗ್ಯತೆಗೆ ಅವನಷ್ಟೇ ತಗೊಳ್ಳೋದು. ನಾವು ಹೇಳ್ತೇವೆ ಕೊಟ್ಟಿರ್ತಾನೆ, ನಾವು ತಗೊಳಕ್ ಬಿಡಲ್ಲ, ತಗೊಳ್ಳೋ ಅಂತ ಒಂದು ಮನಸ್ಸು ಬಿಡೋಲ್ಲ. ಎಷ್ಟು ಬೇಕಾದ್ರೂ ತಗೋಬಹುದು. ನಮಗಿದೆ ಮಕ್ಕಳೇ, ನಮ್ಮಲ್ಲಿ ವಿಶೇಷ ಬಲಗಳು ಭಗವಂತ ಕೊಟ್ಟಿದ್ದಾನೆ. ವಿದ್ಯೆ ಇಲ್ಲದವನಿಗೆ ಜ್ಞಾನ, ಜ್ಞಾನವಿಲ್ಲದವನಿಗೆ ಸರಸ್ವತಿ, ಸರಸ್ವತಿ ಇಲ್ಲದವನಿಗೆ ಲಕ್ಷ್ಮಿ, ಲಕ್ಷ್ಮಿ ಇಲ್ಲದವನಿಗೆ ದುರ್ಗಾ ಶಕ್ತಿ, ಗುರುಗಳ ಶಕ್ತಿ, ಹಿರಿಯರ ಶಕ್ತಿ. ಯಾವುದೋ ರೂಪದಲ್ಲಿ ನಮ್ಮನ್ನ, ಇಡೀ ಪ್ರಕೃತಿ ಮಾತೆ ನಮ್ಮನ್ನ ಯಾವುದೋ ಒಂದು ರೂಪದಲ್ಲಿ ಮಕ್ಕಳ ಮೂಲಕ, ಗಂಡನ ಮೂಲಕ, ಹೆಂಡತಿಯ ಮೂಲಕ, ಅಮ್ಮನ ಮೂಲಕ, ಅಪ್ಪನ ಮೂಲಕ ಯಾವುದೋ ಒಂದು ತೆಗೆದಿಟ್ಟಿರುತ್ತೆ. ಬಟ್ ಅಲ್ಲೊಂದು ದಾರಿ ಇರುತ್ತದೆ. ನಮ್ಗೇನ್ ತೆಗೆದಿದ್ರು ಇನ್ನೊಂದು ಕೊಟ್ಟೇ ಇರುತ್ತದೆ ಈ ಪ್ರಕೃತಿ ಮಾತೆ. ತುಂಬಾ ಜನ ನಾವು ನಡ್ಕೊಂಡು ಹೋಗ್ತಿರ್ತಾರೆ. ಯಾವುದೋ ಒಂದು ಫಂಕ್ಷನ್ಗೆ ಹೋಗ್ತೇವೆ, ಎಲ್ಲರೂ ನಮ್ಮ ಚಪ್ಪಲಿ ನೋಡ್ತಾರೆ. ನಮಗೊಂಥರ ಅನ್ಸುತ್ತೆ, ನನ್ನ ಚಪ್ಪಲಿ ಒಂಥರ ಇದೆ, ಬ್ರ್ಯಾಂಡ್ ಇಲ್ಲ ಅಂತ. ನಾವಾಗ ಯೋಚನೆ ಮಾಡ್ಬೇಕಾಗಿರೋದು ಏನ್ ಗೊತ್ತಾ? ಭಗವಂತ ನಮ್ಗೊಂದು ಒಳ್ಳೆ ಚಪ್ಪಲಿ ಕೊಂಡ್ಕೊಳ್ಳೋ ಶಕ್ತಿ ಕೊಟ್ಟಿದ್ದಾನೆ. ತುಂಬಾ ಕಾಸ್ಟ್ಲಿ ಅಲ್ಲ, ಬ್ರ್ಯಾಂಡ್ ಅಲ್ಲ, ನಿಜವೇ. ಕಾಲ್ಗೊಂದು ಜೊತೆ ಮೆಟ್ಟಿದೆ. ಎಷ್ಟೋ ಜನಗಳಿಗೆ ಕಾಲೇ ಇಲ್ಲ. ಕಾಲಕ್ಕೆ ಚಪ್ಪಲಿ ಬಿಡಿ, ಕಾಲೇ ಇಲ್ಲ. ಇದಿದೆ. ನಮಗೆ ಒಂದೊಳ್ಳೆ ಪ್ರಸಾದ, ಅನ್ನ ರಸ ಅಂತಾನೆ ಇಟ್ಕೊಳ್ಳೋಣ. ನಾನು ಮೊನ್ನೆ ಒಂದು ಕಾರ್ಯಕ್ರಮ ಹೋಗಿದ್ದೆ. ಯಾರು ಕರೆದಿದ್ರು, ಸರಿ ಮಾತುಕತೆ ನಡೀತಲೇ ಇತ್ತು. ನನಗೆ ಯಾಕೋ ದಣಿವು. ಕಾರಲ್ಲಿ ಕುಡಿಯೋಕೆ ನೀರಿಟ್ಟಿದ್ದೆ, ತಗೊಂಡು ಹೋಗಿರ್ಲಿಲ್ಲ. ಸರಿ ಇಳಿದು ಕುಡಿಲಿಕ್ಕೆ ಬಂದೆ. ಲಿಫ್ಟಲ್ಲಿ ಬಂದು ಯಾರು ಗುರ್ತಿಡಿಯೋದಾಗೆ ಹೋಗಿದ್ದೆ.
ನಾನು ಹೇಳಿದ್ದವ್ರಿಗೆ ಮೊದಲೇ ಕಂಡೀಷನ್, ಗುರ್ತಿಡಿಬಾರ್ದು, 1000 ಮಂದಿ ನನಗೆ ಕಷ್ಟ ಆಗ್ಬಿಡುತ್ತೆ ಅಂತ. ಸರಿ ಗುರುಗಳೇ, ನೀವ್ ಹೇಗ್ ಬರ್ತಿರೋ ಬನ್ನಿ ಅಂತ. ಒಂದು ಕ್ಯಾಪು ಶರ್ಟು ಇದ್ದೆ. ಲಿಫ್ಟಲ್ಲಿ ಬಂದು ಕಾರ್ ಕೀ ತೆಗೆದು ಅಚ್ಚುಕಟ್ಟಾಗಿ ನೀರು ಕುಡಿದು ಇಟ್ಟು ಲಿಫ್ಟ್ ಹತ್ರ ಹೋಗ್ತಿದ್ದೀನಿ. ಘಮ ಘಮ ಅಂತ ವಾಸನೆ, ಸುವಾಸನೆ. ವಾವ್, ಏನಪ್ಪ ಇದು, ಈ ಥರದ ಒಂದು ಸಾಂಬಾರು. ಯಾರು ಅಂತ ನೋಡಿದ್ರೆ ಅಲ್ಲೇ ಲಿಫ್ಟ್ ಪಕ್ಕದಲ್ಲಿ ಒಂದು ಸ್ಟೆಪ್ಸ್ ಕೆಳಗಡೆ ಒಬ್ಬ ಕೂಲಿಕಾರ, ಪೇಂಟ್ ಕೆಲಸನೋ ಇಲ್ಲ ಏನೋ ಒಂದು ಶುದ್ಧಿ ಕ್ಲೀನ್ ಮಾಡುವಂತ ಒಬ್ಬ ವ್ಯಕ್ತಿ ಒಂದು ನೀಟಾಗಿ ಒಂದು ಎಲೆ ಹಾಕೊಂಡು ಪ್ರಸಾದ ಸೇವಿಸ್ತಾ ಇದ್ದಾನೆ. ಪುಣ್ಯಾತ್ಮ. ಕೇಳಬಿಟ್ಟೆ, ಮನೆದಾ ಅಂತ ಹೇಳ್ಬಿಟ್ರು. ಹ್ಞೂ ಸಾರ್. ಘಮ ಘಮ ಅಂತಿದೆ. ಏನ್ ಸಾರು ಅಂತ ಕೇಳಿದೆ. ಸರ್, ಮನೇಲಿ ರಸಂ ಮಾಡಿ ಕೊಟ್ಟಿದ್ರು ಸರ್. ಧನ್ಯೋಸ್ಮಿ ಅಂದ್ರೆ ತುಂಬಾ ಚೆನ್ನಾಗಿದೆಪ್ಪ, ಮೂಗಿಗೆ ರುಚಿ ಇನ್ನೆಷ್ಟಿರ್ಬೇಕು ಅಂದ್ರೆ ನನ್ನ ಮಗಳು ಮಾಡಿಕೊಟ್ಟಿತ್ತು ಅಂತ. ಆ ಪೇಂಟ್ ಕೆಲಸಗಾರ ಲೋ ಒಂದು ಮನ್ಸಿಗೆ ಆತ್ಮತೃಪ್ತಿ. ಇಷ್ಟೇ, ನಾವೆಷ್ಟೇ ಕಷ್ಟಪಟ್ರು ಪ್ರಸಾದ ಅಷ್ಟೆ. ಆದ್ರೂ ಕೆಲವರು ಅಷ್ಟೊಳ್ಳೆ ಪ್ರಸಾದ ಸಿಕ್ಕಿರುತ್ತೆ. ಅವರು ಪಲಾವ್ ತಿಂತಿದ್ದಾರೆ, ತುಪ್ಪದ ಊಟ ತಿಂತಿದ್ದಾರೆ, ಸಿಹಿ ಊಟ ತಿಂತಿದ್ದಾರೆ, ಹೋಳಿಗೆ ಊಟ ತಿಂತಿದ್ದಾರೆ. ನಮಗಿಲ್ಲ. ತುಂಬಾ ಜನಕ್ಕೆ ಒಂದೊತ್ತಿನ ಆ ಅನ್ನ ರಸ ಕೂಡ ಇಲ್ಲ. ನಮ್ಗೊಂದು ಸೈಕಲ್ ಕೊಟ್ಟಿದ್ದಾನೆ, ಹೋಗ್ತಾ ಇದ್ದೀವಿ. ಒಂದು 2 ವೀಲರ್ ಕೊಟ್ಟಿದ್ದಾನೆ, ಹೋಗ್ತಾ ಇದ್ದೀವಿ ಕೆಲಸಕ್ಕೆ, ನಮ್ ಜವಾಬ್ದಾರಿಗಳು. ಇಲ್ಲ ಒಂದು ಪುಟ್ಟ ಕಾರೇ ಕೊಟ್ಟಿದ್ದಾನೆ, ಬಸ್ಸಲ್ಲಿ ಹೋಗ್ತಿದ್ದೀವಿ, ಟ್ರೈನಲ್ಲಿ ಹೋಗ್ತಿದ್ದೀವಿ. ಭಗವಂತ ಅವಕಾಶ ಕೊಟ್ಟಿದ್ದಾನೆ. ನಾವು ತೃಪ್ತಿ ಇಲ್ಲ. ಅವ್ನು ನೋಡ್ ಬಸ್ಸಲ್ಲಿ ಓಡಾಡ್ತವನೆ, ಬರೀ 2 ವೀಲರ್ ಇಟ್ಕೊಂಡಿದ್ದಾನೆ, ಬರೀ ಒಂದು ಚಿಕ್ಕ ಕಾರ್ ಇಟ್ಕೊಂಡಿದ್ದಾನೆ. ತುಂಬಾ ಜನಕ್ಕೆ ಅದು ಕೊಟ್ಟಿಲ್ಲ. ಕರ್ಮಾಧಿಪತಿ ನಮಗೆ ಕೊಟ್ಟಿರುವುದನ್ನ ನಾವು ಖುಷಿಯಾಗಿ ಸ್ವೀಕರಿಸುವುದಿಲ್ಲ ಮಕ್ಕಳೇ. ನಮಗೇನೋ ಒಂದು ಕೊಟ್ಟಿದ್ದಾನೆ, ತುಂಬಾ ಕೊಟ್ಟಿದ್ದಾನೆ ಮಕ್ಕಳೇ. ಕರ್ಮಾಧಿಪತಿ ತುಂಬಾ ಕೊಟ್ಟಿದ್ದಾನೆ, ನಾವು ಅದನ್ನ ಪೂರ್ತಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ. ನಮ್ಗೊಂದು ಒಳ್ಳೆ ದೇಹ ಕೊಟ್ಟಿದ್ದಾನೆ, ಒಳ್ಳೆ ಮಾತು ಕೊಟ್ಟಿದ್ದಾನೆ, ತುಂಬಾ ಏನೇನೋ ಕೊಟ್ಟಿದ್ದಾನೆ. ಆದ್ರೆ ನಮ್ಮ ಮನಸ್ಸೇನು ಗೊತ್ತಾ, ನಮಗೇನಿಲ್ಲ. ಇಷ್ಟೊಳ್ಳೆ ಬಟ್ಟೆ, ಆದ್ರೂ ನಾವು ಏನ್ ಬ್ರ್ಯಾಂಡ್ ಹಾಕಿದಾನೋ ಗೊತ್ತಾ, 10,000 ರೂಪಾಯಿಂದು ಅಂತೇವೆ. ನಾವು 500 ರೂಪಾಯಿಂದ ಹಾಕಿರ್ಬೋದು. ಕೆಲವರಿಗೆ ಆ ಶರ್ಟ್ ಕೂಡ ಇಲ್ಲ. ಇಲ್ಲ ಮಕ್ಕಳೇ, ಇಲ್ಲ. ಅಯ್ಯೋ, ಬಾಡಿಗೆ ಮನೇಲಿ ಇದ್ದೀವಿ ಗುರುಗಳೇ ಅಂತೀವಿ. ಬಾಡಿಗೆ ಮನೆ ಹೋಗಿ ಗುರುಗಳೇ, ಸ್ವಂತಕ್ಕೊಂದು ಮನೆನೇ ಇಲ್ಲ. ಎಷ್ಟೋ ಜನಗಳಿಗೆ ಸೂರೇ ಇಲ್ಲ, ಫುಟ್ಪಾತ್ ಅಲ್ಲಿ ಮಲಗ್ತಾರೆ ಗೊತ್ತಾ, ಅನಾಥಾಶ್ರಮಗಳಲ್ಲಿ ಮಲಗ್ತಾರೆ ಗೊತ್ತಾ, ಎಲ್ಲೋ ಛತ್ರಗಳಲ್ಲಿ ಮಲಗ್ತಾರೆ ಗೊತ್ತಾ, ಧರ್ಮ ಛತ್ರಗಳಲ್ಲಿ ಮಲಗ್ತಾರೆ ಗೊತ್ತಾ, ದೇವಸ್ಥಾನಗಳ ಹತ್ರ ಮಲಗ್ತಾರೆ ಗೊತ್ತಾ. ಗಮನಿಸಿ ನೋಡಿ. ನೀವು ಗಮನಿಸ್ತಲೇ ಇಲ್ಲ. ನೀವು ಬಾಡಿಗೆ ಮನೆಯಲ್ಲಾದ್ರೂ ಇದ್ದೀರಿ, ಅವ್ರಿಗೆ ಅದೂ ಇಲ್ಲ. ಅದು 5,000 ರೂಪಾಯಿ ಬಾಡಿಗೆ ಮನೆ ಇರಬಹುದು. ನಿಮಗೇನು ಕೊಟ್ಟಿದ್ದಾನೋ ಅದನ್ನ ಆನಂದಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿ ಮಕ್ಕಳೇ. ಅದೊಂದು ಅದ್ಭುತ ಆಗುತ್ತೆ ನೋಡಿ. ಹೌದು, ನೀವು ಆನಂದ ಪಡಲು ಆರಂಭಿಸಿ. ನಿಮಗೆ ಏನೋ ಒಂದು ಕೊಟ್ಟಿದ್ದಾನೆ. ನಡೆಯಲಿಕ್ಕೆ ಕಾಲು ಕೊಟ್ಟಿದ್ದಾನೆ, ಕೆಲಸ ಮಾಡ್ಲಿಕ್ಕೆ ಕೈ ಕೊಟ್ಟಿದ್ದಾನೆ, ಒಳ್ಳೆ ಬುದ್ಧಿ ಕೊಟ್ಟಿದ್ದಾನೆ, ಒಳ್ಳೆ ಮನಸ್ಸು ಕೊಟ್ಟಿದ್ದಾನೆ, ಒಳ್ಳೆ ಹೃದಯ ಕೊಟ್ಟಿದ್ದಾನೆ, ಹೃದಯವಂತಿಕೆ ಕೊಟ್ಟಿದ್ದಾನೆ, ಒಳ್ಳೆ ಮರ್ಯಾದೆ ಕೊಟ್ಟಿದ್ದಾನೆ, ವಿಶ್ವಾಸ ಕೊಟ್ಟಿದ್ದಾನೆ, ಗೌರವ ಕೊಟ್ಟಿದ್ದಾನೆ. ತುಂಬಾ ವಿಶೇಷಗಳು ನಮ್ಮ ತಟ್ಟೆಯಲ್ಲಿ ಇಟ್ಟಿದ್ದಾನೆ. ನಮ್ಗೇನ್ ಗೊತ್ತಾ, ಇಲ್ಲದ್ದೇ. ನೋಡಿ, ಈ ದೊರೆ ಅವತ್ತು ಪರೀಕ್ಷಿಸ್ತಾನೆ. ಕರ್ಮಾಧಿಪತಿ ಶನಿಯ ಪ್ರವೇಶ. ಆತ ಎಲ್ಲರೂ ಬಂದಿರ್ತಾರೆ. ಚಕ್ರವರ್ತಿ ಏನು ಬೇಕಾದ್ರೂ ಕೊಡಬಲ್ಲ. ನಮ್ ದೊರೆ ಇವತ್ತೇನೋ ಕೊಡ್ತಾನೆ ಅಂತ ಒಂದು ಅನೌನ್ಸ್ ಮಾಡ್ತಾನೆ. ಇವತ್ತು ನಿಮಗೋಸ್ಕರವಂತ ನೀವು ಏನನ್ನು ಮುಟ್ತೀರೋ ಅದು ನಿಮ್ಮದು, ತಗೊಂಡೋಗಿ ಅಂತ. ತಳ್ಳಾಡಬೇಡಿ. ಅಲ್ಲೊಂದು ಸಿಸ್ಟಮ್ ಇದೆ, ಕ್ಯೂ ಇದೆ. ಎಲ್ಲರೂ ಬಂದಿದ್ದೀರಿ ನನ್ನನ್ನು ನೋಡ್ಲಿಕ್ಕೆ, ನನ್ನನ್ನು ಹಾರೈಸ್ಲಿಕ್ಕೆ, ನನ್ನ ಹುಟ್ಟು ಹಬ್ಬದ ದಿನ. ನಿಮಗೇನು ಬೇಕೋ ತಗೊಳ್ಳಿ ಅಂತಾನೆ. ನೀವು ಮುಟ್ಟಿದ್ದು ನಿಮ್ಮದು. ಅಲ್ಲಿ ಅಷ್ಟೈಶ್ವರ್ಯಗಳ ಭಂಡಾರವಿರುತ್ತದೆ. ಸುರಸುಂದರಿಯರು ರಾಜನಿಗೆ ಅಂದ್ರೆ ಕೇಳ್ತೀರಾ, ಏನಿಲ್ಲ. ವಜ್ರ ವೈಢೂರ್ಯ ಖಚಿತವಾಗಿರತಕ್ಕಂಥ ಹಲವಾರು ರತ್ನ ಖಚಿತವಾಗಿರತಕ್ಕಂಥ ಕಂಕಣಗಳು, ತುಂಬಾ ಏನೇನೋ ಇರುತ್ತೆ. ಜನ ಮರಳು, ಜಾತ್ರೆ ಮರಳು ತಗೊಳ್ಳಿ. ಆ ಕ್ಯೂನಲ್ಲಿ ಬರ್ತಾರೆ. ಒಬ್ಬೊಬ್ರು ಮುಟ್ಟಿದ್ದೆಲ್ಲ ನಿಮ್ಮದು ಅಂತ ಹೇಳಿಬಿಟ್ಟ ಅಂತ.
ನೀವು ಮುಟ್ಟಿದ್ದು ನಿಮ್ಮದು. ಒಬ್ಬ ಬರ್ತಾನೆ, ಕಿರೀಟ ಎತ್ಕೋತಾನೆ, ಇನ್ನೊಬ್ಬ ರಾಜ ಕುಳಿತ ಚೇರು, ಅದು ಇದು, ಓ ಎಸ್ ಫ್ಯಾಂಟಾಸ್ಟಿಕ್. ರಾಜ ಹಾಗೆಯೇ ನೋಡ್ತಿರ್ತಾನೆ. ಮಂತ್ರಿಗೂ ಅರ್ಥ ಆಗಲ್ಲ, ಇದೇನು ರಾಜನ ತಲೆ ಕೆಟ್ಟಿದ್ಯಾ ಅಂತ. ಹುಟ್ಟು ಹಬ್ಬದ ದಿನ ಇಂಥದ್ದು ಹೇಳ್ಬಿಟ್ಟ ಅಂತ. ರಾಜ ನಗ್ತಲೇ ಇರ್ತಾನೆ, ನೋಡೋಣ ಅಂತ. ಅದರಲ್ಲಿ ಅಷ್ಟು ಜನರಲ್ಲಿ ಒಬ್ಬ ಬರ್ತಾನೆ, ನೀವು ನಂಬೋಲ್ಲ. ರಾಜ ಒಂದು ಕಂಡೀಷನ್ ಹಾಕಿರ್ತಾನೆ, ನೀವು ಮುಟ್ಟಿದ್ದು ನಿಮ್ಮದು, ಆದ್ರೆ ಇಲ್ಲಿಂದ ಹೊರಗಡೆ ಹೋಗ್ಬೇಡಿ, ಹೋಗೋಕ್ ಮೊದಲು ಯಾರ್ಯಾರು ಏನೇನು ತಗೊಂಡ್ರಿ ಅಂತ ಒಂದು ಲೆಕ್ಕ ಬರ್ಸ್ಬಿಟ್ಟು ತಗೊಂಡು ಹೋಗಿವ್ರಂತೆ ಅಂತ. ಎಲ್ಲ ಖುಷಿಯಿಂದ ತಗೊಬಂದಿದಾರಲ್ವಾ, ತಗೊಂಡಿದ್ದಾರೆ. ಒಬ್ಬ ಸಾಮಾನ್ಯ ಬಾಲಕ ಬರ್ತಾನೆ, ಯೋಚಿಸ್ತಾನೆ, ಎಲ್ಲ ನೋಡ್ಬಿಟ್ಟು ಸೀದಾ ಬಂದು ರಾಜನನ್ನೇ ಮುಟ್ತಾನೆ. ರಾಜ ಏನ್ ಹೇಳಿದ್ದ ಹೇಳಿ? ನೀವು ಯಾವುದನ್ನು ಮುಟ್ಟುತ್ತೀರೋ ಅದೆಲ್ಲವೂ ನಿಮ್ಮದೇ, ಅದು ನಿಮ್ಮದೇ ಅಂತ. ತಮಾಷೆ ಏನ್ ಗೊತ್ತಾ, ಎಲ್ಲರೂ ಸ್ತಂಭೀಭೂತರಾಗ್ಬಿಡ್ತಾರೆ. ರಾಜ ಈಗ ಅವನನ್ನ ಪಟ್ಟದ ಮೇಲೆ ಕುಂದರಿಸ್ತಾನೆ. ಈಗ ರಾಜನಿಗೆ ಸೇರಿದ್ದೆಲ್ಲ ಅವನದ್ದೇ, ಯಾರ್ಯಾರು ಏನೇನು ತಗೊಂಡಿದ್ರು ಅಲ್ಲೇ ಇಡಬೇಕು, ಅವನ ಆಜ್ಞೆ ಆಗೋಗುತ್ತೆ. ಅವನು ಅದನ್ನೇ ಕಾಯ್ತಿದ್ದಿದ್ದು. ಈ ಲೋಕ ಹಾಗೆಯೇ ನಮ್ ಕಣ್ಮುಂದ್ಗಡೆ ತುಂಬಾ ಭಗವಂತ ಕೊಟ್ಟಿದ್ದಾನೆ ಮಕ್ಕಳೇ. ಕರ್ಮಾಧಿಪತಿ ನೆನಪಿಟ್ಕೊಳ್ಳಿ, ಆತ ನಮಗೆ ತುಂಬಾ ಕೊಟ್ಟಿದ್ದಾನೆ. ನನಗೆ ಅಮ್ಮ ಇಲ್ಲ, ಅಪ್ಪ ಕೊಟ್ಟಿದ್ದಾನೆ. ನನಗೆ ಸ್ನೇಹಿತರಿಲ್ಲ, ನಿಮ್ಮನ್ನು ಕೊಟ್ಟಿದ್ದಾನೆ. ನನಗೆ ಬಂಧುಗಳಿಲ್ಲ, ನಿಮ್ಮನ್ನು ಕೊಟ್ಟಿದ್ದಾನೆ. ನನಗೆ ಗುರುಗಳಿಲ್ಲ, ನಿಮ್ಮನ್ನು ಕೊಟ್ಟಿದ್ದಾನೆ. ನನಗೆ ಅಮ್ಮನಿಲ್ಲ, ನಿಮ್ಮಲ್ಲಿ ಕೊಟ್ಟಿದ್ದಾನೆ. ನನಗೆ ಸಕಲವೂ ನಿಮ್ಮಿಂದ ಕೊಟ್ಟಿದ್ದಾನೆ. ನನಗೆ ಆ ಹೆಸರು ಬಂದಿಲ್ಲ, ಈ ಹೆಸರು ಬಂದಿಲ್ಲ, ಅದು ಬಂದಿಲ್ಲ, ಇದು ಬಂದಿಲ್ಲ, ಇಲ್ಲ. ನನಗೆ ಏನು ಕೊಟ್ಟಿದ್ದಾನೋ ನಾನು ಅದನ್ನ 1000 ಪಟ್ಟು ಆನಂದಿಸ್ತೇನೆ. ದಟ್ ಇಸ್ ವಾಟ್ ಯು. ಅದಕ್ಕೆ ನಾನು ಆಗಾಗ ಹೇಳ್ತಿರ್ತೇನೆ, ನಿಮ್ಮ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಐ ಆಮ್ ಮೋಸ್ಟ್ ಹ್ಯಾಪಿ ಪರ್ಸನ್. ಭಗವಂತ ನನಗೆ ಪ್ರತ್ಯಕ್ಷ ಏನ್ ಬೇಕು ಅಂದ್ರೆ ಅದು ನೀವೇ ಅಂತ ಹೇಳಬಲ್ಲೆ. ನಿಜವೇ, ನನಗೆ ಗೊತ್ತಿದೆ ನಾನು ಯಾವುದರಲ್ಲಿ ಆನಂದ ಪಟ್ಟಿದ್ದೇನೆ ಅನ್ನತಕ್ಕಂಥದ್ದು. ಆ ಕರ್ಮಾಧಿಪತಿ ಶನಿ ಹಾಗೆಯೇ ಮಕ್ಕಳು, ಅವನು ಕೊಟ್ಟಿದ್ದಾನೆ. ಅದನ್ನ ಅದಕ್ಕೆ ವೈದಿಕವಾಗಿ ಜಾತಕ ಪರೀಕ್ಷಿಸಿ ಅನ್ನೋದು. ನಿಮಗೆ ಏನು ಕೊಟ್ಟಿದ್ದಾನೆ ಹುಡುಗಿ, ಏನಿಲ್ಲ ಅನ್ನೋದನ್ನ ಕಣ್ಣೀರಿಡ್ಬೇಡಿ. ಏನೋ ತೆಗ್ದಿದ್ದಾನೆ ನಿಜ, ಎಲ್ರಿಗೂ, ನನಗೂ ತೆಗ್ದಿದ್ದಾನೆ. ನನ್ಗೆ ಅಮ್ಮ ಇಲ್ಲ, ನನಗ್ ಬಂಧುಗಳಿಲ್ಲ, ನನಗ್ ಸ್ನೇಹಿತರುಗಳಿಲ್ಲ. ಆಗಿದ್ದಾವೆ ನೋವುಗಳು 1000, ಬೇಡ ಅದನ್ನ ಮಾತಾಡೋದು ಬೇಡ, ಕಳ್ಕೊಂಡಿರೋದು ಬೇಡ, ಮುಳುಗಿರೋದು ಅದು ಬೇಡ, ಮೋಸಗಳು ಅದು ಬೇಡ. ನಾನು ಪಡ್ಕೊಂಡಿರೋದು ಜಾಸ್ತಿ ನಿಮ್ಮಿಂದ. ನಿಮ್ಮ ಗೆಳೆತನ, ನಿಮ್ಮ ವಿಶ್ವಾಸ, ನಿಮ್ಮ ನಂಬಿಕೆ, ನಿಮ್ಮ ಮಿತ್ರತ್ವ, ನಿಮ್ಮ ಬಂಧುತ್ವ. ನಾನಿನ್ನೂ ಆ ಒಂದು ಅಪ್ರೀತಿಯ ಸಮುದ್ರದಲ್ಲಿದ್ದೇನೆ. ಯಾವಾಗಲೂ ಬಿಟ್ಟು ಹೋಗ್ಬೇಕಾದವನು. ಇನ್ನೂ ಇದ್ದೇನೆ ಅಂದ್ರೆ ಆ ನಿಮ್ಮ ಅಚಲವಾದಂತ ನಂಬಿಕೆ, ವಿಶ್ವಾಸ, ಗೆಳೆತನ, ಧೈರ್ಯ, ಸಮಾಧಾನ ನಿಮ್ಮಂದಿಗಿರೋದು. ಇಲ್ಲ ಅಂದ್ರೆ ಆಗಾಗ ಅನ್ಕೋತಿರ್ತಾನೆ, ಇದೆಲ್ಲ ಬೇಕಿತ್ತ ನನಗೆ? ನಿಜವಾಗ್ಲೂ ಬೇಕಿಲ್ಲ. ನನಗೆ ನಿಮ್ಮಿಂದಲೇ ನಿಮ್ ಜೊತೆಲಿ ಇದ್ದೇನೆ, ಅದೊಂದು ಆತ್ಮತೃಪ್ತಿಯಿಂದಲೇ. ದ ಡೇ ಇಟ್ ಫೀಲ್ಸ್ ಇಲ್ಲ, ಅದುವೇ ನನ್ನನ್ನು ನಡೆಸ್ತಿರೋದು ಮಕ್ಕಳೇ. ನನ್ನನ್ನ ನಡೆಸ್ತಿರ್ತಕ್ಕಂಥದಕ್ಕೆ ಒಂದು ಚೈತನ್ಯ ಅನ್ನುವುದು ನಿಮ್ಮ ಜೊತೆ ಇರುವುದೇ. ನಾನು ನಿಮ್ಮಿಂದ ತುಂಬಾ ಪಡೆದಿದ್ದೇನೆ. ನೀವೇ ನನ್ನ ಆತ್ಮ ಬಂಧು. ಅದಕ್ಕೆ ಹೇಳ್ತಿದ್ದೇನೆ, ನಿಮ್ ಜೊತೆ ಏನೋ ಒಂದಿದೆ, ಅದು ಏನದು ಅಂತ ಹುಡುಕಿ. ಕಳ್ಕೊಂಡಿರೋದು ಬಿಟ್ಬಿಡಿ. ಗಂಡ ಇಲ್ಲ, ಹೆಂಡತಿ ಇಲ್ಲ, ಆ ಪ್ರೀತಿ ಸಿಕ್ಕಿಲ್ಲ, ಆ ದುಡ್ಡು ಸಿಕ್ಕಿಲ್ಲ, ಈ ವಿಶ್ವಾಸ ಸಿಕ್ಕಿಲ್ಲ, ಈ ಗೆಳೆತನ ಸಿಕ್ಕಿಲ್ಲ, ಅದನ್ನ ಬಿಡಿ ಮಕ್ಕಳೇ. ನನ್ನ ಮಾತು ಕೇಳಿ. ನಿಮ್ಗೇನೋ ಒಂದು ಕೊಟ್ಟಿದ್ದಾನೆ, ಒಳ್ಳೆ ಮಾತು ಕೊಟ್ಟಿದ್ದಾನೆ, ಒಳ್ಳೆ ವಿಶ್ವಾಸ ಕೊಟ್ಟಿದ್ದಾನೆ, ಒಳ್ಳೆ ಅಡಿಗೆ ಮಾಡೋ ಕಲೆ ಕೊಟ್ಟಿದ್ದಾನೆ, ಚಿತ್ರಕಲೆ ಕೊಟ್ಟಿದ್ದಾನೆ, ಡಾನ್ಸ್ ಕೊಟ್ಟಿದ್ದಾನೆ, ಯೋಗ ಮಾಡೋದು ಕಲ್ಸಿದ್ದಾನೆ. ಮನೆ ಕೂಡ ಒಂದು ಡಾಕ್ಟರ್ ತುಂಬಾ ನೋವಾಯ್ತು. ಮೋರ್ ದ್ಯಾನ್ 2500ಕ್ಕೂ ಮೇಲ್ಪಟ್ಟು ಕಿಡ್ನಿಯ ಆ ಒಂದು ಆಪರೇಷನ್ ಸರ್ಜರಿ ಮಾಡಿದಂತ ಒಬ್ಬ ಅಪರೂಪ ವಿಸ್ಮಯಕಾರಿ ವೈದ್ಯ. 75 ವರ್ಷ. ಈಗೀಗ ಆಪರೇಷನ್ ಮಾಡಿದ್ರೆ ಕೈ ಅದರ್ತಿತ್ತಂತೆ. ನಾ ಹೇಳಿದ್ನಲ್ವಾ, ಕೈ ಅದರಿದ್ರೆ ಆಪರೇಷನ್ ಮಾಡೋ ಆಗಿಲ್ಲ ಅಂತ. ಇಲ್ಲೋ ಅದೊಂದು ಮನ್ಸಿಗೆ ತಗೋಬಿಟ್ಟಿದೆ ಆ ಜೀವ. ಆತ್ಮಹತ್ಯೆ ಮಾಡ್ಕೊಬಿಟ್ಟಿದ್ದಾರೆ. ತುಂಬಾ ಹೃದಯ ದಂತಕಥೆಗಳು. ಎಷ್ಟು
ಎಷ್ಟು ಜನರ ಕಿಡ್ನಿಯನ್ನು ಉಳಿಸಿದ್ದಾರೆ ಗೊತ್ತಾ? ಒನ್ ಆಫ್ ದ ಬೆಸ್ಟ್ ನೆಫ್ರಾಲಜಿಸ್ಟ್ ಅನ್ನತಕ್ಕಂಥದ್ದು. ಏನೋ ಕೊಟ್ಟಿದ್ದಾರೆ ಸಾಕು, ಆ ತೃಪ್ತಿ, ಇನ್ನೇನ್ ಬೇಕು? ಹೌದು, ಭಗವಂತ ನಮ್ಮಿಂದ ಇಷ್ಟೇ ಕಣವ ನಿನ್ ಕರ್ತವ್ಯ, ಸಾಕು ಬಿಡು. 10 ರೂಪಾಯಿ ಎಷ್ಟು ಕೆಲಸ, ಹೌದು, ನಮಗದು 10 ರೂಪಾಯಿ, ಅವನಿಗದು ₹1,00,000, ಸಾಕಲ್ವಾ? ಸಮಾಧಾನ. ಯಾಕೋ ಗೊತ್ತಾಗ್ಲಿಲ್ಲ ನನಗೆ ಏನಕ್ಕೆ ಹೀಗಾಯ್ತು. ನಿಜ, ನಮಗೆ ಕೊಟ್ಟಿರುವುದನ್ನ ತಗೊಂಡು ಖುಷಿಯಾಗಿರಿ. ಅವರ ತಟ್ಟೆಲಿ ಏನಿದೆ, ಇವ್ರ ತಟ್ಟೆಲಿ ಏನಿದೆ, ನನ್ನ ತಟ್ಟೆಲಿ ಯಾಕೆ ಇದಕ್ಕೆ ಕೊರತೆ ಇದೆ, ಇದನ್ನ ಬಿಡಿ. ಕರ್ಮಾಧಿಪತಿ ನಿಮಗೆ ಏನು ಸಿಗಬೇಕು, ಫಲಂ ಪುಣ್ಯ ದರ್ಶನಂ, ನಿಮ್ಮ ಆ ಒಂದು ಏನಿಟ್ಟು ಪೂಜೆ ಮಾಡಿದ್ದೀರಾ ಅಷ್ಟೇ ಸಿಗೋದು. ಅದಕ್ಕೆ ಕಡಿಮೆ ಸಿಗೋಲ್ಲ, ಅದಕ್ಕಿಂತ ಜಾಸ್ತಿ ಸಿಗೋಲ್ಲ. ನೀವು ದೇವ್ರ ಮುಂದ್ಗಡೆ ಒಂದು ತಟ್ಟೆಲಿ 1 kg ಹಣ್ಣಿಟ್ಟು ಪ್ರಾರ್ಥನೆ ಮಾಡಿದ್ರಿ, ಆತನಿಗೆ ನೈವೇದ್ಯವಾಗಿ ಸಮರ್ಪಣೆ ಮಾಡಿ ಎಲ್ಲರೂ ಹಂಚ್ಕೊಂತಿದ್ವಿ ಅಷ್ಟೇ. 1 kg ಮೇಲೆ 1 ಗ್ರಾಮ್ ಜಾಸ್ತಿ ಆಗೋಲ್ಲ, ಕಡಿಮೆನೂ ಆಗೋಲ್ಲ. ಬರೀ ಇಷ್ಟೇ ಬೊಗಸೆ ಬೆಲ್ಲ ಅವಲಕ್ಕಿ ಇಟ್ರಿ ಅಷ್ಟೇ, ಫಲಂ ಪುಣ್ಯ ದರ್ಶನಂ. 1000 ಹೋಳಿಗೆ ಇಟ್ಟು ಸೇವೆ ಮಾಡಿದ್ರಿ, ಫಲಂ ಪುಣ್ಯ ದರ್ಶನಂ. ಕೊರಗಬೇಡಿ ಮಕ್ಕಳೇ, ಕರ್ಮ ಫಲದ ಆತ ಏನು ಕೊಡಬೇಕು ಕೊಟ್ಟೇ ಕೊಡುತ್ತಾನೆ ಎಲ್ಲಿದ್ದರು. ಮತ್ತಷ್ಟು ಮಾತುಕತೆ. ಈ ಒಂದು ಕರ್ಮಫಲದ ಆತನ ಗೋಚಾರ ಫಲ, ಲಗ್ನಕ್ಕೆ 100ಕ್ಕೆ 100 ಫಲ, ರಾಶಿಗೆ ಒಂದು 70 ಭಾಗ, ಹೆಸರಿಗೆ 50 ಭಾಗ. ಹಾಗಂದ್ರೆ ಏನು ಅನ್ನೋದನ್ನ ಒಂದು ಪುಟ್ಟ ವಿರಾಮ ತಗೊಂಡು ನಿಮ್ಮ ಮುಂದ್ಗಡೆ ಬರ್ತೇನೆ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಯಾರ ಜನ್ಮ ಸಮಯ, ಡೇಟು, ತಿಂಗಳು, ಮಾಸ ಎಲ್ಲ ಗೊತ್ತಿದೆಯೋ ಅವ್ರಿಗೊಂದು ಲಗ್ನ ಸೃಷ್ಟಿಯಾಗುತ್ತೆ ಹುಟ್ಟಿದ ಸಮಯದಲ್ಲಿ. ಅದಕ್ಕೆ ತಕ್ಕದಾದಂಥ ಒಂದು ಲೆಕ್ಕಾಚಾರ. ಲಗ್ನ, ಮೇಷ ಲಗ್ನ, ವೃಷಭ ಲಗ್ನ ಅನ್ನತಕ್ಕಂಥದ್ದು ಇರುತ್ತೆ ಜನ್ಮ ಸಮಯ. ಈಗ ನೋಡಿ, ರಾಶಿ ಅನ್ನೋದು ದೇಹ, ಲಗ್ನ ಅನ್ನೋದು ನಿಮ್ಮ ಆತ್ಮ. ನಾನು ಏನೇ ವೇಷ ಹಾಕ್ಕೋಬಹುದು, ಬಟ್ ನನ್ನ ಒಳಗಡೆ ಇರತಕ್ಕಂಥ ಒಂದು ಪ್ರಚೋದನೆ ಇರುತ್ತೆ. ಒಬ್ಬ ವಿಕಾರಿ ಒಳಗಡೆ ಕುತ್ಕೊಂಡಿದ್ರೆ ನಾನು ಹೊರಗಡೆ ಏನೇ ಆಕಾರ ಹಾಕೊಂಡಿದ್ರು ಅದು ಮೆಲ್ಲಗೆ ದೋಚೋದು, ಬಾಚೋದು, ಕೆಡಿಸೋದು, ಹಾಳು ಮಾಡೋದು, ನಾಶ ಮಾಡೋದು, ದುಷ್ಟನೋ. ಕೆಲವೊಂದು ಸಂಸ್ಥೆಗಳಲ್ಲಿ ಕೇಳ್ತಿರ್ತೀರಿ, ಅವ್ರ ಸಂಸ್ಥೆನಲ್ಲಿ ಕೆಲಸ ಮಾಡ್ತಿದ್ದವನೇ ನಂಬಿಕೆ ದ್ರೋಹ ಮಾಡ್ಬಿಟ್ನಂತೆ. ಕೆಲಸಗಾರ ಅದ್ ಮಾಡೋ ಆಗಿಲ್ಲ. ಅವನ ಒಳಗಡೆ ಇದ್ದಂಥದ್ದು ಒಬ್ಬ ದೂರ್ತ ಕೂತಿದ್ದ, ಮೇಲ್ಗಡೆ ಒಂದು ನಾಟಕ ಮಾಡಿಸಿ ಕುಳ್ಳರಿಸಿದ್ದ, ಕದ್ಕೊಂಡು ಹೋಗ್ಬಿಟ್ರು, ಇನ್ನೊಂದು ಆಗ್ಬಿಡ್ತು, ಈ ಥರದ್ದೆಲ್ಲ ಕೇಳ್ತಿರ್ತಾರೆ. ಎಲ್ಲರ ಜೀವನದಲ್ಲೂ ನಡೆದಿರುತ್ತೆ. ಅವ್ರು ಬೇಕು ಅಂತಲ್ಲ, ಅವನಿದ್ದದ್ದೇ ಹಾಗೆ, ಅವನ ಜೀನೇ ಹಾಗೆ, ಮೇಲಕ್ಕೊಂದು ನಾಟಕದ ಪಾತ್ರ ಹಾಕೊಂಡು ಬಂದಿದ್ದ. ಆದ್ದರಿಂದ ಲಗ್ನ ಅನ್ನೋದು ಅತಿ ಮುಖ್ಯವಾದಂಥ ಪಾತ್ರ ವಹಿಸುತ್ತೆ. ಈಗ ನೋಡಿ, ನಾನು ಹುಟ್ಟಿರೋದು ಮೀನ ಲಗ್ನ. ನಿಜ ಹೇಳ್ಬೇಕು ಅಂದ್ರೆ ನನ್ನ ರಾಶಿ ಬಂದು ಹೇಳ್ಬಾರ್ದು, ಆದ್ರೂ ಹೆಸರಿನ ಮೇಲೆ ಹೇಳ್ತಾನೆ. ತುಲಾ ರಾಶಿ, ಸ್ವಾತಿ ನಕ್ಷತ್ರ. ಈಗ ಲಗ್ನಕ್ಕೆ ತಗೊಂಡ್ರೆ 100ಕ್ಕೆ 100 ಭಾಗ ಫಲ ಅಂತ ಹೇಳ್ತಾರೆ. ರಾಶಿಗೆ ತಗೊಂಡ್ರೆ 70 ಭಾಗ. ಈಗ ನನಗೆ ಲಗ್ನ ಗೊತ್ತಿಲ್ಲ, ಹುಟ್ಟಿದ ಸಮಯ ಗೊತ್ತಿಲ್ಲ, ಡೇಟ್ ಗೊತ್ತಿಲ್ಲ, ಬಟ್ ಹೆಸರಿಂದ ಕರೀತಾರೆ, ರವಿಶಂಕರ ಅನ್ನತಕ್ಕಂಥ ಹೆಸರಿನಿಂದ ಕರೀತಾರೆ, ಸ್ವಾತಿ ನಕ್ಷತ್ರ. ರೈಟ್. ತುಲಾ ರಾಶಿ, 6ನೇ ಮನೆಗೆ ಬರ್ತಾನೆ. ರೈಟ್, ಬ್ಯೂಟಿಫುಲ್. ಇದು ಲೆಕ್ಕ. ಎರಡೂ ಗೊತ್ತಿಲ್ಲ ನನಗೆ, ಹೆಸರು ಗೊತ್ತಿಲ್ಲ, ಏನೋ ಒಂದು ಹೆಸರು, ಹುಟ್ಟಿದ ಡೇಟ್ ಗೊತ್ತಿದೆ, ಸಮಯ ಗೊತ್ತಿಲ್ಲ, ರಾಶಿ ನಕ್ಷತ್ರ ಮಾತ್ರ ಗೊತ್ತು. ಸೊ ರವಿಶಂಕರ ತುಲಾ ರಾಶಿ ಆಯ್ತು. ಎರಡು ಗೊತ್ತಿಲ್ಲ, ಏನೋ ಒಂದು ನಾಮಕಾವಸ್ಥೆಗೆ ನನ್ನನ್ನ ಚೈತನ್ಯ ಅಂತ ಕರೀತಾರೆ. ಚೇ ಮೀನರಾಶಿಗೆ ಬೀಳುತ್ತೆ. ಮೇಷರಾಶಿ ಅಂತ ತಗೊಳ್ಳೋಣ. ಈಗ ಅಶ್ವಿನಿ ನಕ್ಷತ್ರ ಕರೆಯೋದು, ನನಗೆ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ,
ಇಲ್ಲ ಭಾಗ್ಯರಾಜ್ ಅಂತ ಕರೀತಾರೆ, ಭುವನ್ ಅಂತ ಕರೀತಾರೆ. ಧನುಸು ರಾಶಿ, ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ, ಟೈಮ್ ಗೊತ್ತಿಲ್ಲ, ಲಗ್ನ ಗೊತ್ತಿಲ್ಲ, ಇದು ಲೆಕ್ಕಾಚಾರ. ಸೊ ನೀವು ಹುಟ್ಟಿದ ಸಮಯ ಅನ್ನುವುದು ಲಗ್ನವನ್ನ ನಿರ್ಧರಿಸ್ತಕ್ಕಂಥದ್ದಾಗುತ್ತೆ. ಅದು ಕರೆಕ್ಟ್ ಆಗಿದ್ರೆ ಲೆಕ್ಕ ಒಂದು, ಮೊದಲನೇ ಲೆಕ್ಕ 100ಕ್ಕೆ 100 ಫಲ. ಎರಡನೇದು ಅದು ಗೊತ್ತಿಲ್ಲ, ಹುಟ್ಟಿದ ಡೇಟ್ ಆಫ್ ಬರ್ತ್ ಮಾತ್ರ ಇದೆ, ಹೆಸರು ಗೊತ್ತಿದೆ, ಆ ನಕ್ಷತ್ರಕ್ಕೆ ತಕ್ಕಂತೆ ಒಂದು ಭಾವ. ಸೊ 70 ಭಾಗ ಫಲಿತಾಂಶ ಕೊಡುತ್ತೆ. ಎರಡೂ ಇಲ್ಲ, ಬಟ್ ಯಾವುದೋ ಒಂದು ಹೆಸರಿನಿಂದ ನಿಮ್ಮನ್ನ 20 ವರ್ಷದಿಂದ 30 ವರ್ಷದಿಂದ ಕರಿತಲೇ ಇದ್ದಾರೆ ಅದೇ ಹೆಸರಿಂದ ಅಂದ್ರೆ ಅದು ಅಪ್ಲೈ ಆಗುತ್ತೆ. ಆಮೇಲೆ ಇನ್ನೊಂದು 4ನೇ ವಿಚಾರ ಹೇಳ್ತಾನೆ, 18ನೇ ವಯಸ್ಸಿನವರೆಗೂ ಈ ಒಂದು ಯಾವುದೇ ಒಂದು ಗೋಚಾರ ಫಲಗಳು ಕಡಿಮೆ ಅಂದ್ರೂ 12ನೇ ವಯಸ್ಸಿನವರೆಗೂ ಗೋಚಾರ ಫಲಗಳು ಮಕ್ಕಳ ಮೇಲೆ ಪ್ರಭಾವ ಬೀಳೋಲ್ಲ. ಯೌವನಾವಸ್ಥೆಗೆ ಬರಬೇಕು, ಅವ್ರಿಗೊಂದು ಯೋಚನೆ, ಆಲೋಚನೆ, ಚಿಂತನೆ ಅಂತ ಬಂದಾಗ ಅಟ್ಲೀಸ್ಟ್ 16 ದಾಟಿದ ಮೇಲೆ 25 ಭಾಗ, 18 ದಾಟಿದ ಮೇಲೆ 50 ಭಾಗ ಅಪ್ಲೈ ಆಗುತ್ತೆ ಗೋಚಾರ ಫಲಗಳು. ಅದು ನೆನ್ಪಿಟ್ಕೊಳ್ಳಿ. ಅಯ್ಯೋ ಮಕ್ಳಿಗೆ ಏನಾದ್ರೂ ಆಗ್ಬಿಡುತ್ತೆ, ಕಷ್ಟ ಬಂದ್ಬಿಡುತ್ತೆ. ಖಂಡಿತ ಇಲ್ಲ, ಆಡೋ ಮಕ್ಳಿಗೆ ಕಷ್ಟನೇ ಇಲ್ಲ, ಅವರೊಂದು ಕಣ್ಣೀರು ಮರ್ತು ಬಿಡ್ತಾರೆ. ಯೌವನಾವಸ್ಥೆಲೂ ಅಷ್ಟೇ, ಸ್ನೇಹಿತರು ಗೆಳೆಯರು ಮಾತಾಡ್ಕೊಂಡು ಜಾಲಿಯಾಗಿ ಓದ್ಕೊಂಡು ಆಡ್ಕೊಂಡು ತಿನ್ಕೊಂಡು ಒಂದು 22-23 ವರ್ಷ 75 ಭಾಗ ನಡೆಯುತ್ತೆ. ದುಡಿಲಿಕ್ಕೆ ಆರಂಭ ಮಾಡಿದರೆ, ಡಿಗ್ರಿ ಮುಗಿದಿದೆ, 75 ಭಾಗ ಗೋಚಾರ ಫಲಗಳು, ದಶಾಭುಕ್ತಿಗಳು ಪ್ರಭಾವ ಬೀರ್ತ ಹೆಚ್ಚಿಗೆ. ಇನ್ನು ಒಂದು 28-30 ದಾಟಿದೆ ಅಂದ್ರೆ 100ಕ್ಕೆ 100 ಫಲವು ಆ ಒಂದು ಗ್ರಹಗಳ ಪ್ರಭಾವ, ದಶ, ಭುಕ್ತಿ, ಯೋಗ, ಕರಣ, ಈ ರೀತಿ ಗೋಚಾರ ಫಲ ಎಲ್ಲ ಅಪ್ಲೈ ಆಗತಕ್ಕಂಥದ್ದಾಗುತ್ತೆ. ಇದನ್ನ ನೆನ್ಪಿಟ್ಕೊಳ್ಳಿ ದಯಮಾಡಿ. ಜ್ಯೋತಿಷ್ಯ ತಿಳಿಸ್ಕೊಡ್ತಿದ್ದಾನೆ, ಬರೆದಿಟ್ಕೊಳ್ಳಿ. ಅಯ್ಯೋ ನಮ್ಮ ಮಗುಗೂ 7.5 ಸರ್, ನಮ್ಮ ಮಗಳು ಸರ್ 16, ಏನೂ ಆಗಲ್ಲ, 25% ಅಷ್ಟೇ. ಒಂಚೂರು ಯಾರೋ ಬಂದ್ ಪ್ರಭಾವ ಅನ್ನತಕ್ಕಂಥದ್ದು. ಒಂದು 12 ದಾಟಿದಾಗ 25%, 18, 20 ಆಗ ಬಂದ 50%, 24, 25, 75 ಭಾಗ. ಯಾಕಂದ್ರೆ ನಿರ್ಧಾರ ತಗೊಳ್ಳೋ ಟೈಮ್ ಅದು. 75% ಯಾವ ಕೆಲಸ ಮಾಡ್ಬೇಕು, ಯಾವ ಕೋರ್ಸ್ ಮಾಡ್ಬೇಕು, ಬಿಸ್ನೆಸ್ ಮಾಡ್ಬೇಕಾ ಇಲ್ಲ ಸೆಲ್ಫ್ ಕನ್ಸಲ್ಟೆನ್ಸಿ ಮಾಡ್ಬೇಕಾ ಈ ತರ. 30 ದಾಟಿದೆ ಅಂದ್ರೆ ಮದುವೆ, ಮನೆ, ಮಗು, ಕುಟುಂಬ ಅನ್ನತಕ್ಕಂಥದ್ದಾಗಿದೆ. ಸೊ ಇನ್ನು ಪೂರ್ತಿ ನಿರ್ಧಾರ ಅವ್ರದ್ದಿರುತ್ತೆ, ಅವ್ರ ಸಂಸಾರ, ಅವ್ರ ಕುಟುಂಬ. ಸೊ 100% ಅಪ್ಲೈ ಆಗುತ್ತೆ. ಇನ್ನು 5ನೇದು ಒಂದು ಇದೆ, ನೆನ್ಪಿಟ್ಕೊಳ್ಳಿ. ಯಾವುದೇ ಗೋಚಾರ ಫಲ ಏನೇ ಬಂದರೂ ನಿಮ್ಮ ದಶಾಭುಕ್ತಿಗಳು ಫೇವರಬಲ್ ಆಗಿದೆ ಅಂತ ಇಟ್ಕೊಳ್ಳಿ. ಜಾತಕದಲ್ಲಿ ದಶಾನಾಥ ಚೆನ್ನಾಗಿದ್ದಾನೆ, ಅವನ ದಶೆಗೆ ತಕ್ಕಂತೆ ಗೋಚಾರ ಫಲವು ನಡೀತಿದೆ ಅಂದ್ರೆ ಬ್ಯೂಟಿಫುಲ್ ವರ್ಕೌಟ್ ಆಗುತ್ತೆ. ಏನು ಮಾಡಲ್ಲ, 7.5 ಏನು ಮಾಡಲ್ಲ. ನಾನು ನೋಡಿದ್ದೇನೆ 7.5 ಬಹುದೊಡ್ಡ ದೊರೆಯೋರ್ವರು ದೊರೆಪಟ್ಟಕ್ಕೆದ್ದು ಕೂತಿದ್ದಾರೆ. ಅಮ್ಮನ ಶ್ರೀಯುತ ನರೇಂದ್ರ ದಾಮೋದರ ದಾಸ್ ಮೋದಿ, ನೆನ್ಪಿಟ್ಕೊಳ್ಳಿ. 7.5 ಪಟ್ಟಕ್ಕೇರಿ ಕೂತಿದ್ದು. ದ್ಯಾಟ್ ಈಸ್ ದಿ ಪವರ್. ಆಗ ಬಂದಾಗಲೇ CM ಪಟ್ಟ, ಇನ್ನೊಂದು ಇದೆಲ್ಲ ಹೇಳ್ಕೊಂಡು ಬಂದು ಕೂತಿರೋದು ನೆನ್ಪಿಟ್ಕೊಳ್ಳಿ. ಸೊ ದಶಾಭುಕ್ತಿಗಳು, ಅಲ್ಲೊಂದು ಗಂಟುಗಳು ಬಂತು, ಗೋದ್ರ ಹತ್ಯಾಕಾಂಡ, ಬೇರೆ ಬೇರೆ ತನಿಖೆಗಳು, ಬೇರೆ ಬೇರೆ ವಿಚಾರಗಳು. ದಶಾಭುಕ್ತಿಗಳು ಫೇವರಬಲ್ ಆಗಿದ್ದಾಗ ನೆನಪಿಟ್ಟುಕೊಳ್ಳಿ, ನಮ್ಮನ್ನು ಕರ್ಕೊಂಡು ಬಂದು ಕುಂದಿರಿಸುತ್ತೆ. ಚೆನ್ನಾಗಿತ್ತು ಅಂದ್ರೆ 7.5 ಆಗಲಿ, ಗುರು ಗೋಚಾರ ಫಲ. ಸಾಮಾನ್ಯವಾಗಿ ಗೋಚಾರ ಫಲಗಳಲ್ಲಿ ಅತ್ಯಂತ ಶ್ರೇಷ್ಠ ಗೋಚಾರ ಫಲ ಶನಿ ಗೋಚಾರ ಫಲ, ಅದ್ರ ಬಿಟ್ರೆ ಗುರು ಗೋಚಾರ ಫಲ. ಯಾಕಂದ್ರೆ ಶನಿ ಹೆಚ್ಚು ಕಡಿಮೆ 28-29 ತಿಂಗಳು ರಾಜ್ಯಭಾರ ಒಂದೊಂದು ಮನೆಯಲ್ಲೂ ಕೂತ್ಕೋತಾನೆ. 30 ತಿಂಗಳು, ಈ ಬಾರಿ 29 ತಿಂಗಳು ಕೂತ್ಕೊಂಡಿದ್ದಾನೆ. ಅಷ್ಟು ದಿನ ಒಬ್ರು ನಮ್ ಜೊತೆಲಿ ಕೂತ್ಕೊಂಡಿದ್ದಾರೆ ಅಂದ್ರೆ ಯಾವ ತರದ ಪ್ರಭಾವ ಇರುತ್ತೆ ಅನ್ನೋದು. ಒಬ್ರು 1 ವರ್ಷ, ಚಂದ್ರ 1 ದಿನ ಅಷ್ಟೇ, ಒಂದು ನಕ್ಷತ್ರದಲ್ಲಿ ಕೂತ್ಕೊಳ್ಳೋದು 1 ದಿನ ಅಷ್ಟೇ. ಅದರಿಂದ ತಲೆ ಕೆಡ್ಸ್ಕೋಬೇಡಿ. ಸೂರ್ಯ 1 ತಿಂಗಳೇ, ಒಂದೊಂದು ಗ್ರಹಕ್ಕೆ ಒಂದೊಂದು ಬಲ ಇದೆ. ಇವ್ರು ಮಾತ್ರ ಇಷ್ಟು ದಿನ ಕುಳಿತುಕೊಳ್ಳೋದು ಪ್ಲೇ ಮಾಡತಕ್ಕಂಥದ್ದಾಗುತ್ತೆ. ಅದರಿಂದ ಬರೆದಿಟ್ಕೊಳ್ಳಿ, ಗಾಬರಿ ಪಡಬೇಡಿ. ಅಯ್ಯೋ 7.5 ಹೇಳ್ಬಿಟ್ರು, ಅಷ್ಟಮ ಶನಿ ಹೇಳ್ಬಿಟ್ರು, ಗಂಡ ಶನಿ ಹೇಳ್ಬಿಟ್ರು. ನಿಮಗೆ ದಶಾಭುಕ್ತಿಗಳು ಫೇವರಬಲ್ ಆಗಿದ್ದು, ಹುಟ್ಟುವಾಗಲೇ ನಿಮ್ಮ ಜಾತಕ ಸ್ಟ್ರಾಂಗ್ ಇದ್ದು, ಅಲ್ಲಿ ನೋಡಿ ವಿಶೇಷವಾಗಿ ಶನಿ ದಶೆಯಲ್ಲೇ ನನ್ನ ಭಗವಂತ ವಿಶೇಷವಾಗಿ
ಶ್ರೀರಾಮಚಂದ್ರ ಪ್ರಭು ವನವಾಸಕ್ಕೆ ಹೋಗಿದ್ದು ನೆನ್ಪಿಟ್ಕೊಳ್ಳಿ. ಅದು ಮುಗಿದಾಗ ಶನಿದಶೆಯಲ್ಲಿ ಗುರುಭುಕ್ತಿ, ಕೇಂದ್ರದಲ್ಲಿರತಕ್ಕಂಥ ಒಂದು ಗುರುಭುಕ್ತಿ ಎಲ್ಲವನ್ನ ಮತ್ತೆ ಗೆದ್ದಿತ್ತು. ಪಟ್ಟಕ್ಕೆ ಬಂದ್ರು, ಮಕ್ಕಳಾಯಿತು, ಬುಧ ದಶೆ ಬಂತು. ಬುಧ ಬುದ್ಧಿಯಂ ಕೆಡಪ್ಪ, ಬುದ್ಧಿ ಕೆಡಿಸ್ಕೋಬೇಕು, ನೋವು ತಿನ್ಬೇಕು, ಒಳಗಡೆಯೇ ಬುದ್ಧಿ. ಸೀತಾಮಾತೆ ತುಂಬು ಗರ್ಭಿಣಿ, ದೂರ ಆಗಿತ್ತು ಬುಧ ದಶೆಯಲ್ಲೇ. ಕಡಗ ಲಗ್ನಕ್ಕೆ ಬುಧ ದಶೆ ಬಂದು ಬಾಧಕ ದಶೆ, ಹುಚ್ಚು ಹಿಡಿಸ್ಬಿಡುತ್ತೆ, ತಲೆ ಕೆಡಿಸ್ಬಿಡುತ್ತೆ. ನನ್ನ ಪ್ರಭು ರಾಮಚಂದ್ರರಿಗೆ ಬುಧನ ಆ ಸ್ಥಾನ ಅಲ್ಲೊಂದು ಕದಲಿಕೆ ಆಗಿತ್ತು, ಬಿಡಲಿಲ್ಲ. ಆ ಒಂದು ಬುಧನ ಮನೆಯಲ್ಲಿ ಕೇತು ಇತ್ತು, ವೈರಾಗ್ಯ ಬಂದ್ಬಿಡ್ತು. ಹೆಚ್ಚು ಕಡಿಮೆ 17 ವರ್ಷ ಬುಧ ದಶೆ. ನೋಡಿ, ಮಕ್ಕಳು ಸಿಗ್ತಾರೆ, ತುಂಬ ವಯಸ್ಕರಾಗಿರ್ತಾರೆ, ಕರ್ಕೊಂಡು ಬಂದು ಅವರಿಗೆ ರಾಜನೀತಿ ಪಾಠ ಮಾಡಿ ಪಟ್ಟ ಕಟ್ಟಿಸಿ, ಕೇತು ದಶೆ ಕೇತು ಭುಕ್ತಿಯಲ್ಲಿ ನನ್ನ ಭಗವಂತ ಎಲ್ಲ ರಾಜ್ಯವನ್ನ ಬಿಟ್ಟು ಅಂತಿಮ ಪಯಣಕ್ಕೆ ಹೊರಟು ಹೋಗುತ್ತಾರೆ. ಕೇತು ದಶೆ, ಕೇತು ನನ್ನ ಭಗವಂತನಿಗೆ 12ನೇ ಮನೆಯಲ್ಲಿ, ಕೋದಂಡ ರಾಹು ಧನುಸ್ಸಿನಲ್ಲಿರತಕ್ಕಂಥದ್ದು, 12ನೇ ಮನೆಯಲ್ಲಿ ಕೇತು ಮಿಥುನದಲ್ಲಿ. ಸಾಕು ನನಗೆ. ನೋಡಿ, ಅದರ ಒಂದು ಪ್ರಭಾವವನ್ನ ಸೂಚಿಸಿಯೇ ಬಿಡ್ತು. ಗ್ರಹಗಳು ಯಾವ ರೀತಿ ನಡಿಬೇಕು. ದಶೆ ಎಲ್ಲಿ ಕುಳಿತಿದ್ದಾನೆ? ಮೋಕ್ಷಕಾರಕ, ವೈರಾಗ್ಯಕಾರಕ, ಸನ್ಯಾಸಿಕಾರಕ, ಸಾಕು ಅನ್ನುವವ ಆ ಭಗವಂತ ಕೇತು ಬುಧನ ಮನೆಯಲ್ಲಿ ಕುಳಿತಿದ್ದಾನೆ. ಅಲ್ಲೊಂದು ಲೆಕ್ಕಾಚಾರವೂ ಉಂಟು, ಬುಧನ ಮನೆಯಲ್ಲಿ ಕುಳಿತಿರತಕ್ಕಂಥ ಕೇತು. ಅದಕ್ಕೆ ತುಂಬಾ ತಿಳಿದವರು ಒಂದು ಮಾತು ಹೇಳ್ತಾರೆ, ಶ್ರೀರಾಮಚಂದ್ರರ ಅಂತ್ಯವನ್ನು ನೋಡಿದವರಿಲ್ಲ, ನನ್ನ ಭಗವಂತನಾದ ಕೃಷ್ಣರ ನಿಜ ಜನ್ಮಸ್ವರೂಪವನ್ನು ನೋಡಿದವರಿಲ್ಲ ಅಂತ ಹೇಳ್ತಾರೆ. ಅದನ್ನು ಬಿಡಿಸೋದು ಬೇಡ, ತುಂಬಾ ಅದು ದೊಡ್ಡ ದೇವಿ ರಹಸ್ಯಗಳು. ಹೌದು, ನನ್ನ ಭಗವಂತ ಕೃಷ್ಣ ಹುಟ್ಟಿದಾಗ ಇದ್ದ ರೂಪ ಬೇರೆ, ಆಮೇಲೆ ಆದ ರೂಪ ಬೇರೆ. ನನ್ನ ಭಗವಂತ ಶ್ರೀರಾಮಚಂದ್ರ ಹೋಗುವಾಗ ಇದ್ದ ಸ್ಥಿತಿ ಬೇರೆ. ಕೇತು ಬುಧನ ಮನೆಯಲ್ಲಿ ಕನ್ಫ್ಯೂಷನ್ ಇವತ್ತಿಗೂ ಇದೆ. ಅದಿದೆ, ಬೇಡ, ಬೇರೆ ವಿಚಾರಗಳನ್ನ ನೋಡೋಣ. ಧರ್ಮಪ್ರಭು ಬಂದ್ರು, ಧರ್ಮಪ್ರಭು ಆಳ್ವಿಕೆ ಮಾಡಿದ್ರು, ನಮಗೊಂದು ಸತ್ಯ ನ್ಯಾಯ ಧರ್ಮ ತೋರಿಸ್ಕೊಟ್ರು, ಅದರ ಮೇಲೆ ಮುಂದಕ್ಕೆ ಹೆಜ್ಜೆ ಇಡೋಣ ಅಷ್ಟೇ, ಬೇರೆ ಆಲೋಚನೆಗಳು ಬೇಡ. ಯಾಕೆ ಈ ಭಗವಂತನ ಜಾತಕವನ್ನ ವಿಶ್ಲೇಷಣೆ ತೋರಿಸ್ಕೊಟ್ಟೆ ಅಂದ್ರೆ, ನೋಡಿ, ಶನಿ ದಶೆಯಲ್ಲಿ ಅರ್ಧಾಷ್ಟಮ ಶನಿ, ಹೆಚ್ಚು ಕಡಿಮೆ 13.5 ವರ್ಷ ಯಾವ ತೊಂದರೆಯೂ ಇರಲಿಲ್ಲ ನನ್ನ ಭಗವಂತನಿಗೆ. ಚೈತ್ರ ಮಾಸ ಬಂತು, ಶೂರ್ಪನಖಿ ಪ್ರವೇಶ ಆಗುತ್ತೆ, ಅದರ ಪ್ರಭಾವ ತೋರಿಸಬೇಕಿತ್ತು. ಶನಿ ದಶೆ, ರಾಹು ಭುಕ್ತಿ. ರಾಹು ನೋಡಿ ಅಲ್ಲ 6ನೇ ಮನೆ, ಶನಿ ಹೇಳ್ಕೊಂಡು ನೋಡೋ ತರ ಭಾವ ಬಡದಾಕ್ಬಿಡ್ತು. ರಾಹು ಶನಿಯನ್ನು ನೋಡುವಂತ ಭಾವ, ಅಷ್ಟಮವನ್ನ ಉಲ್ಟಾ ನೋಡೋದಾತ. ತನ್ನ ಕೆಲಸಗಳು ಗ್ರಹಗಳು ಮಾಡಿಬಿಡ್ತವೆ ಮಕ್ಕಳು. ಅದರಿಂದ ದಶಾಭುಕ್ತಿಗಳು ನಿಮ್ಮ ಜಾತಕದಲ್ಲಿ ಸ್ಟ್ರಾಂಗ್ ಆಗಿತ್ತು. ಇಷ್ಟಕ್ಕೂ ನನ್ನ ಪ್ರಭು ರಾಮಚಂದ್ರರಿಗೆ ಶನಿ ಉಚ್ಚಂಗತ, ತೊಂದರೆ ಕೊಡಬಾರದು. ನೋಡಿ, ಆ ಸಮಯದಲ್ಲೇ ವನವಾಸ, ತನ್ನ ಪ್ರಭಾವವನ್ನ ಬಿಡುವುದೇ ಇಲ್ಲ ಗ್ರಹಗಳು, ನೆನಪಿಟ್ಟುಕೊಳ್ಳಿ. ಶನಿ ದಶೆಯಲ್ಲಿ ಗುರುಭುಕ್ತಿಯಲ್ಲೇ ವಿಜಯ ಪ್ರಾಪ್ತಿಯಾಗಿತ್ತು, ಯಾರು ತಡೆಯಲಿಕ್ಕಾಗಿಲ್ಲ ನನ್ನ ಪಟ್ಟಾಭಿರಾಮರ. ಸೊ ಅಂತ ಈ ಒಂದು ಕರ್ಮಫಲದಾತ ಮೇಷರಾಶಿಗೆ ಹೇಗಿದೆ, ವೃಷಭ ರಾಶಿಗೆ ಹೇಗಿದೆ, ಮಿಕ್ಕ ರಾಶಿಗಳಿಗೂ ಹೇಗಿದೆ ಅನ್ನತಕ್ಕಂಥದನ್ನ ಒಂದು ಪುಟ್ಟ ವಿಶ್ಲೇಷಣೆಯೊಂದಿಗೆ ಆರಂಭ ಮಾಡೋಣ. ಗಾಬರಿ ಪಡಬೇಡಿ, ಆತಂಕ ಪಡಬೇಡಿ. ಹಾಗೂ ಆಯಿತು ಅನ್ನುವುದಾದರೆ ಯಾರಾದರೂ ಒಳ್ಳೆ ವೈದಿಕರ ಹತ್ರ ಜಾತಕ ತೋರಿಸ್ಕೊಳ್ಳಿ, ಗಾಬರಿ ಪಡ್ಬೇಡಿ. ಗುರುಗಳು ಹೇಳ್ಬಿಟ್ರು ಇನ್ನೊಂದು, ನಾನು ಆದಷ್ಟು ಗಾಬರಿ ಪಡುವಂಥದ್ದು ಹೇಳೋದೇ ಇಲ್ಲ, ಹೇಳಲೂಬಾರದು. ಮೊದಲೇ ನೀವು ಇಲ್ಲಿ ಹೋದ್ರೆ ಹುಲಿ ಹೋಯ್ತು ಅಂತ ಗಾಬರಿ ಪಡೋರು. ಅಷ್ಟು ದೊಡ್ಡ ನೆಫ್ರಾಲಜಿಸ್ಟೇ ನನಗಿನ್ನು ಆಪರೇಷನ್ ಮಾಡ್ಲಿಕ್ಕೆ ಆಗ್ತಿಲ್ವೇ, ನಾನು ನನ್ನ ಕೆಲಸದಲ್ಲಿ ಪರಿಪೂರ್ಣತೆ ಇಲ್ಲವಲ್ಲ ಅಂತ ನೊಂದುಕೊಂಡು ಆತ್ಮಹತ್ಯೆ, ಎಷ್ಟು ಕೇಸುಗಳನ್ನ ನೋಡಿರ್ತಾರೆ.
ಇನ್ನು ನೀವು ಇದ್ದಿದ್ದು ಪುಟ್ಟ ಮಕ್ಕಳು, ನೀವು ಪುಟ್ಟ ಹಾಲು ಕುಡಿಯೋ ಮಕ್ಕಳು, ಹಾಲು ಕಂದನ ಮಕ್ಕಳು ನೀವು. ಅದರಿಂದ ಖಂಡಿತ ನಾನು ಭಯಪಡಿಸೋದು ಹೇಳೋಲ್ಲ, ಆತಂಕ ಪಡಬೇಡಿ. ಕೆಲವೊಂದು ಇಲ್ಲ ಅಂದಿದ್ದು ಇಲ್ಲ ಅಂತೀನಿ ಅಷ್ಟೇ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಈ ಕರ್ಮ ಬಲದ ಆತನ ಆ ಶಕ್ತಿ ಬಲ ಮೇಷಕ್ಕೂ ಮಿಕ್ಕ ರಾಶಿಗಳಿಗೂ ಹೇಗಿದೆ ನೋಡೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಮೊದಲಿಗೆ ಮೇಷ ಲಗ್ನ, ಮೇಷ ರಾಶಿ ಹಾಗೂ ಆ ಹೆಸರಿನಿಂದ ಕರೀತಕ್ಕಂಥವ್ರಿಗೆ ಕರ್ಮ ಫಲದಾತ ಶನಿ 12ನೇ ಮನೆ ಬಂದಿದ್ದಾನೆ. ನಿಮಗೆ ನಿಜವಾಗ್ಲೂ ಕರ್ಮಾಧಿಪತಿ, ಅದು 10ನೇ ಮನೆಯ ಅಧಿಪತಿ ಹಾಗೂ ಲಾಭಾಧಿಪತಿ. ಸೊ 10ನೇ ಮನೆ ಅಂದ್ರೆ ಏನು? ವೃತ್ತಿ. ನಿಮ್ಮ ವೃತ್ತಿ, ವ್ಯವಸಾಯ, ವ್ಯಾಪಾರ, ಉದ್ಯೋಗ, ಅದಕ್ಕೆ ಅಧಿಪತಿ. 2ನೇದು ಲಾಭಾಧಿಪತಿ. ನಾವೇನೋ ಒಂದು ಕೆಲಸ ಒಂದು ಲಾಭ ಇಟ್ಕೊಂಡೇ ಮಾಡೋದು. ಅದೊಂದು ಲಾಭ ಇರಬೇಕು. ಬರೀ ಹೊಟ್ಟೆಪಾಡಿಗಷ್ಟೇ ಸಾಕಾ, ಊಟ ಬಟ್ಟೆಗಷ್ಟೇ ಸಾಕಾ, ಅದಕ್ಕೆ ಮೀರಿದ್ದಿಲ್ವಾ ಅನ್ನತಕ್ಕಂಥದ್ದು ನಾವು ಅನ್ಕೋತೇವೆ. ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ ಅನ್ನತಕ್ಕಂಥದ್ದು ನಿಜವೇ. ಆದರೆ ಮೇಷರಾಶಿಯವರು ಯಾವಾಗಲೂ ಒಂದು ದೊಡ್ಡ ಲಾಭವನ್ನ, ಆ ಮೇಷ ಲಗ್ನದವರು ದೊಡ್ಡ ಲಾಭವನ್ನೇ ಆಪೇಕ್ಷಿಸಿ ಮಾಡೋದು. ದೊಡ್ಡದಾಗಿರ್ಬೇಕು, ದೊಡ್ಡ ಸ್ಥಾನದಲ್ಲಿರ್ಬೇಕು, ದೊಡ್ಡ ಪದವಿಲಿರ್ಬೇಕು, ದೊಡ್ಡ ಇನ್ಕಮ್ ಇರಬೇಕು ಅನ್ನತಕ್ಕಂಥದ್ದು ಯಾವಾಗಲೂ ಇರುತ್ತೆ. ದೊಡ್ಡ ಯೋಜನೆಗಳು. ಮೇಷ ಲಗ್ನ, ಮೇಷ ರಾಶಿಯಲ್ಲಿ ಹುಟ್ಟಿದವ್ರದ್ದು ಯಾವಾಗಲೂ ದೊಡ್ಡ ಸಾಹಸಗಳು. ಆ ಒಂದು ಶಕ್ತಿ ನಮಗ್ ಬರೋದಿಲ್ಲ. ಸೇನಾಪತಿಗಳು, ಬಾಜಿರಾವ್, ಪೇಶ್ವಾ, ಬೀಭತ್ಸ. ಮೇಷಲಗ್ನವೇ ಸರ್ದಾರ್ ವಲ್ಲಭಭಾಯ್ ಪಟೇಲ್, ಮೇಷಲಗ್ನವೇ ನಮ್ಮ ರೆಬಲ್ ಸ್ಟಾರ್ ಅಂಬರೀಷ್, ಮೇಷಲಗ್ನವೇ. ದೊಡ್ಡದೇ, ಎಲ್ಲೂ ಅಷ್ಟು ದೊಡ್ಡ ಹೃದಯ ಬರೋಲ್ಲ. ಮಂಡ್ಯದ ಗಂಡು, ಮೇಷಲಗ್ನವೇ. ಸುಭಾಷ್ ಚಂದ್ರ ಬೋಸ್, ಮೇಷಲಗ್ನವೇ. ಭಗವಾನ್ ಸುಬ್ರಹ್ಮಣ್ಯರು, ಮೇಷಲಗ್ನವೇ. ಅದೊಂದು ತಾಕತ್ತು, ಅದೊಂಥರ ಬಂಡೆ. ಈ ಎದುರಿಸೋಕೆ ಎಲ್ರಿಗೂ ಬರಲ್ಲ ಆ ದೇಹ, ಆ ಮಾತು, ಆ ಒಂದಿದೆ. ಸೇನಾಪತಿ ಅವರು ಏನಾದ್ರೂ ಒಂದು ಯುದ್ಧಕ್ಕೆ ನಿಲ್ಸಿದ್ರೆ ಅವರೊಂದಾಟಿ ವೀರಮರಣಂ ಅಂತಾರೆ. ಗೆಲುವೋ ಸೋಲೋ ಅನ್ನೋ ಮಾತಿಲ್ಲ. ನಾನು ಸಾಯ್ಬೇಕು ಇಲ್ಲ ಗೆಲ್ಲಬೇಕು, ಎರಡರಲ್ಲಿ ಒಂದು. ತಾನಾಜಿ ಒಂದು ಕೈ ಹೋಗಿದ್ರು ಕೂಡ ಆ ಮರಾಠ ದೊರೆ ನನ್ನ ಛತ್ರಪತಿ ಶಿವಾಜಿಗೆ ಕೊಟ್ಟು ಮಾತನ್ನ ಉಳಿಸ್ಕೊಳ್ತಕ್ಕಂಥವನು. ತಾನಾಜಿ ಜಾತಕವು ಮೇಷಲಗ್ನವೇ, ಸುಮ್ಮನೆ ಅಲ್ಲ. ಮೇಷಲಗ್ನದಲ್ಲಿ ಹುಟ್ಟಬೇಕು ಅಂದ್ರೆ ಯುದ್ಧಕ್ಕೆ ರೆಡಿ ಆಗಿ ಅಂತ ನಾನು. ನಿಮ್ಮ ಜೀವನವೇ ಯುದ್ಧ ರಂಗ. ಆಡೋದಾಡಿ, ದೊಡ್ಡದಾಗಾಡಿ, ಮಿಲಿಟರಿ, ಪೊಲೀಸು, ಡಿಫೆನ್ಸು, ಸ್ಪೋರ್ಟ್ಸು, ಈ ತರದಕ್ಕೆ ನಿಂತು ಬಿಡಿ ಅಂತ ಹೇಳ್ತೇನೆ ನಾನು. ಅನ್ಬಿಲೀವಬಲ್ ಪವರ್ಸ್ ಇರುತ್ತೆ ಅನ್ನತಕ್ಕಂಥದ್ದು ಹೇಳ್ತಾನೆ. ಅಂಥದ್ದೊಂದು ಶಕ್ತಿ ಸಾಮರ್ಥ್ಯ ನಿಮಗೆ ಹುಟ್ಟಿನಿಂದಲೇ ಬಂದಿರತಕ್ಕಂಥದ್ದು. ಕಾರಣ ಏನಂದ್ರೆ ಕರ್ಮಫಲದ ಆತ. ನಿಜವಾಗ್ಲೂ ನಿಮಗೆ ಅವನೇ ಲಾಭಾಧಿಪತಿ. ಅದಕ್ಕೆ ಆ ದೂರದೃಷ್ಟಿ ಇರತಕ್ಕಂಥದ್ದು ಯಾವಾಗ್ಲೂ ಇರುತ್ತೆ. ಅಂತಹ ಒಂದು ಪರಮ ಶಿವಾಂಶದ, ರುದ್ರಾಂಶದ ಕರ್ಮಫಲದ ಆತ ಇಷ್ಟು ದಿನ ಲಾಭದಲ್ಲಿದ್ದ ಮಾರ್ಚ್ 29ಕ್ಕೆ ವ್ಯಯಭಾವಕ್ಕೆ ಬರ್ತಿದ್ದಾನೆ. ಸೊ ನೀವು ದುಡಿದಿದ್ದು ಖರ್ಚಾಗಬೇಕು, ಪುಣ್ಯವೂ ಖರ್ಚಾಗಬೇಕು. ಹನುಮರು ಹೇಳ್ತಾರೆ ರಾವಣನಿಗೆ, ಇಷ್ಟು ದಿನ ನೀನು ಕೂಡಿಟ್ಟುಕೊಂಡಿದ್ದ ಪುಣ್ಯವೆಲ್ಲ ಹೋಯಿತು ಅಂತ ಹೇಳ್ತಾನೆ. ಯಾವುದೋ ಒಂದು ಪುಣ್ಯ ನಿನ್ನ ಈ ಸ್ಥಾನ, ಈ ಗತ್ತು, ಈ ತೂಕ, ಈ ಪದವಿ, ಈ ಪ್ರತಿಷ್ಠೆ ಕೊಟ್ಟಿದ್ದು. ಇಷ್ಟು ದಿನ ನಿನ್ನ ತುಂಬಿದ್ದಂತ ಪುಣ್ಯ ಫಲವನ್ನ ನೀನು ಕಳ್ಕೊಂಡೆ, ಅಧಿಕಾರ ಫಲವನ್ನ ಕಳ್ಕೊಂಡೆ. ನಾನು ಹೇಳ್ತಿದ್ದೇನೆ, ಆ ತಾಯಿ ಜಗನ್ಮಾತೆಯನ್ನ ಬಿಟ್ಟು ಬಿಡು, ಇಲ್ಲದಿದ್ದರೆ ಲಂಕೆಯೇ ಬೆಂಕಿ ಬಿದ್ದು ಬಿಡುತ್ತದೆ. ಇದು ನಾನು ಹೇಳ್ತಿರೋ ಮಾತು ಅಂತ ಹೇಳ್ತಾನೆ. ಅವನ್ ಕೇಳಲ್ಲ, ನನಗೆ ಬೆಂಕಿ ಅಂತೇನೋ, ಇಡ್ರೋ ಇವನ್ ಬಾಲಕ್ ಬೆಂಕಿ ಅಂತಾನೆ. ಅವನ್ ಲಂಕೆಗೆ ಹೇಳಿದ, ಯೋಗಿ ಹೇಳಿದ ಮಾತು ಸುಳ್ಳಾಗಲ್ಲ, ಆ ಕ್ಷಣವೇ ನಡೆಯುತ್ತೆ. ಹನುಮರಿಗೂ ಗೊತ್ತಿಲ್ಲ ತಾನು ಹೇಳಿದ ಮಾತು ಆ ಕ್ಷಣವೇ, ಆ ದಿನವೇ
ಆ ಒಂದು ಲಗ್ನದಲ್ಲೇ ನಡೆಯುತ್ತದೆ, ಆ ಒಂದು ಮುಹೂರ್ತದಲ್ಲೇ ನಡೆಯುತ್ತದೆ ಅಂತ. That's it. ಅಷ್ಟೇ. ಮೇಷ ಲಗ್ನದವರು ಎಚ್ಚರಿಕೆ. ನೀವು ದುಡಿದಿದ್ದು ಕಂಡವರ ಪಾಲಾಗುತ್ತೆ. ಕೋರ್ಟ್ ಸಮಸ್ಯೆ ಇದ್ರೆ ಮುಖ್ಯವಾಗಿ ಯಾರ್ಯಾರದ್ದು ನಿಮ್ಮ ಕಣ್ಣು ಬೀಳುತ್ತೆ ನಿಮ್ಮ ಮೇಲೆ. ಖರ್ಚುಗಳು ಜಾಸ್ತಿ, ಕೋರ್ಟಿಗೆ ಸುತ್ತಾಡೋದು, ಹಂಚೋದು. ಈಗ ಸಿಕ್ಕಾಬಟ್ಟೆ ವೃತ್ತಿಯಲ್ಲೂ ಕೂಡ ದೂರಕ್ಕೆ ಹೋಗುವಂತ ಸಂದರ್ಭಗಳು ಬರ್ಬೋದು. ನೀವು ತಗೊಳ್ಳೋ ನಿರ್ಧಾರಗಳಲ್ಲಿ ತಪ್ಪುಗಳು ಬರ್ತವೆ. ಸಮ್ ರಾಂಗ್ ಜಡ್ಜ್ಮೆಂಟ್ ಆಗತಕ್ಕಂಥದ್ದು ಆಗುತ್ತದೆ. ವೆರಿ ಕೇರ್ಫುಲ್. ಯಾಕಂದ್ರೆ ಕರ್ಮಫಲದಾತ ಸೀದಾ ಕುತ್ಕೊಂಡಿದ್ದಾನೆ. ನಿಮ್ಮ ಬುದ್ಧಿಸ್ಥಾನವನ್ನ ನೋಡ್ತಾನೆ. ವ್ಯಯಭಾವದಿಂದ ಬುದ್ಧಿಸ್ಥಾನ, ಶಕ್ತಿಸ್ಥಾನ ಧ್ವಂಸ 6ನೇ ಮನೆ ನೋಡ್ತಾನೆ. ಮೇಷರಾಶಿಗೆ 6ನೇ ಮನೆ ಯಾವುದು? ಕನ್ಯಾ ರಾಶಿ ಧ್ವಂಸ. ಭಾಗ್ಯಸ್ಥಾನ ಧ್ವಂಸ. ಶನಿ ನೋಡೋ ಮನೆ ಧ್ವಂಸ ಅಂತ ಹೇಳಿದ್ನಲ್ಲ, ಧ್ವಂಸವನ್ನು ಮಾಡ್ತಾನೆ. ಸೊ ಭಾಗ್ಯ ಹೋಯ್ತು. ಅದೃಷ್ಟ ಇಷ್ಟು ದಿನ ಕೆಲವ್ರಿಗೆ ಅದೃಷ್ಟ ಬಲದಿಂದ ಓಡ್ತಿರುತ್ತೆ. ಯಾವುದೋ ಅದನ್ನ ನಾವು ಹೇಳ್ತೇವೆ, ದುಡ್ಡು ಕೊಟ್ಟು ಲಂಚ ಕೊಟ್ಟು ಕೂತಿದ್ದಾನೆ. ಇವಾಗ ನಾವು ಕೆಲವ್ರನ್ನ ಕೇಳ್ತಿರ್ತೀವಿ, ಜಾತಿ ಸರ್ಟಿಫಿಕೇಟ್ಗಳಲ್ಲಿ ಸುಳ್ಳು ಹೇಳ್ಬಿಟ್ಟು ಬಂದು ಕೂತ್ಕೊಂಡ್ರು, ಏನೋ ಒಂದು ಮಾಡಿದ್ರು, ಅಲ್ಲೆಲ್ಲೋ ಒಂದು. ಈಗ ನೋಡಿ, ಒಂದು ಇಬ್ಬರದ್ದು ಎಲೆಕ್ಷನ್ ರೀಕೌಂಟು, ಇನ್ನೊಂದು ಅಂತ ಸುಪ್ರೀಂ ಕೋರ್ಟ್ ಅವ್ರಿಗೂ ಹೋಗಿ ಬಂದು ಅದೇನೋ ಮಾಡ್ತಿದ್ದಾರೆ. ಇದು ಲೆಕ್ಕ. ಇವ್ರು ಗೆಲ್ತಾರ ಅವ್ರು ಗೆಲ್ತಾರ, ಅದು ಬೇರೆ. ಭಾಗ್ಯ ಕೆಟ್ಟಿ ಹೋಯಿತು. ಎಚ್ಚರಿಕೆ. 6ನೇ ಮನೆ ಮಹಾಶಕ್ತಿಶಾಲಿ ಅಂಥದೊಂದು, ಅಂತ ಮನೆಯೇ ನೋಡ್ತಿದ್ದಾನೆ. 6ನೇ ಮನೆ ರಿಪುಸ್ಥಾನ, ಶತ್ರುಗಳ ಧ್ವಂಸ ಮಾಡೋ ಸ್ಥಾನ, ಹರಿಭಯಂಕರ ಸ್ಥಾನ ಅಂತ ಹೇಳ್ತೇವೆ 6ನೇ ಮನೆನ ನೋಡಿದಾಗ ನಾವು. ಶನಿ ಏನಾದ್ರೂ ಅಲ್ಲಿದ್ದು ಬಿಟ್ರೆ ಜಗತ್ಪ್ರಳಯ, ಅವನನ್ನ ಎದುರಿಸೋರೇ ಇಲ್ಲ ಅಂತ ಹೇಳ್ತೇವೆ. ಬೇರೆ ಗ್ರಹಗಳೇನಾದ್ರೂ ಸೇರಿದ್ರೆ ಇದ್ದಿದ್ದು ಶಕ್ತಿ ಅಂತ ಹೇಳೋದು. ಅಂತ ಒಂದು ಶನಿ ನಿಮಗೆ ಬುದ್ಧಿಸ್ಥಾನ ನೋಡ್ತಾನೆ, ಆ ಧನಸ್ಥಾನ ನೋಡ್ತಾನೆ, ಲಕ್ಷ್ಮೀ ಸ್ಥಾನ ನೋಡ್ತಾನೆ. 2ನೇ ಮನೆ ಶುಕ್ರ, ಲಕ್ಷ್ಮೀ ಸ್ಥಾನ. ಷಷ್ಠ ಆರೋಗ್ಯ ಸ್ಥಾನ, ಶತ್ರುಗಳ ಸ್ಥಾನ. 9 ಪಿತೃಸ್ಥಾನ, ಭಾಗ್ಯಸ್ಥಾನ, ಅದೃಷ್ಟ ಸ್ಥಾನ, ಹೆಸರಿನ ಸ್ಥಾನ, ಗೌರವ ಸ್ಥಾನ, ಸಂಪಾದನೆ ಕೂಡಿಟ್ಟ ಹಣ, ಬಚ್ಚಿಟ್ಟ ಹಣ. ಅಲ್ಲಿ ನೋಡಿ, ಅಷ್ಟಗ್ರಹ ಕೂಟ, ಷಷ್ಠಗ್ರಹ ಕೂಟ ನಡೆಯುತ್ತೆ ಅಲ್ಲಿ. ಶುಕ್ರ, ಸೂರ್ಯ, ಚಂದ್ರ, ಬುಧ, ಶುಕ್ರ, ರಾಹು, ಶನಿ, ಇಷ್ಟು ಜನ ಎಲ್ಲರೂ ನಿಮ್ಮ ಮೇಲೆ ದಂಗೆ ಎದ್ದು ಬರುತ್ತಾರೆ. ವೆರಿ ಕೇರ್ಫುಲ್, ವೆರಿ ಕೇರ್ಫುಲ್. ನಿಮಗೆ ನೋಡಿ, ಶನಿಯ ಪೂರ್ಣ ಪ್ರಭಾವ ಹೆಂಗಿರುತ್ತೆ ಅಂದ್ರೆ, ಈ ಒಂದು ಮಾರ್ಚ್ 29, ಏಪ್ರಿಲ್, ಮೇ 15, 45 ದಿನ ಅಷ್ಟೇ ಉಸಿರಾಡೋಕೆ. ಆಮೇಲೆ ಮಿಥುನಕ್ಕೆ ಜಾರ್ತಾನೆ ಗುರು. ಸರಿ, ಅಲ್ಲಿಂದ ಮತ್ತೆ ಕಟಕಕ್ಕೆ ಜಾರ್ತಾನೆ. ಕಾರಕೋ ಕಾರಕ ಭಾವನಾ ಅಸ್ತಿ ಸುಖಂ ನಾಸ್ತಿ. ಗುರು ಇರೋ ಮನೆ ಧ್ವಂಸ ಅಂತ ಹೇಳ್ತೇವೆ. ಅವನು ಗೋದಾವರಿ ಪುಷ್ಕರಕ್ಕೆ ಬರಬೇಕು. ಆಗ ಶನಿ ಬದಲಾಗ್ತಾನೆ, ಒಂಚೂರು ಚೇತರಿಸ್ತಾನೆ. ಸೊ ಈ ಒಂದು 2.5-3 ವರ್ಷ ನೆನಪಿಟ್ಟುಕೊಳ್ಳಿ. ಹಿ ಈಸ್ ಗೋಯಿಂಗ್ ಟು ಪ್ಲೇ ವಿತ್ ಯು. ಖಂಡಿತ. ಶುಕ್ರ ಧನಂ, ಮಕ್ಕಳು, ಹೆಂಡತಿ, ಗಂಡ, ಮಕ್ಕಳು, ಒಡಹುಟ್ಟು, ಇದು ಖರ್ಚು. ಬುಧ ಬುದ್ಧಿ ನೆಟ್ಟಿಗಿರಲ್ಲ. ರಾಹು ಆತುರದ ರ್ಯಾಷನಲ್ ಡಿಸಿಷನ್ಸ್ ತಗೋತೀರಿ. ನಿಮ್ಮ ಜೊತೆಲಿರೋರು ನಿಮ್ಮನ್ನ, ಸಪ್ತಮಾಧಿಪತಿ 12ನೇ ಮನೇಲಿ ಮಲಗಿದ್ದಾನೆ. ಷಷ್ಠಾಧಿಪತಿ ನಿಮಗೆ ಶತ್ರು ಆಗಿರೋನು 12ನೇ ಮನೆಯಲ್ಲಿ ಕಾದಿದ್ದಾನೆ. ಚೂರಿ ಹಾಕೋಕ್ ನಿಮ್ಮವರೇ, ನಿಮ್ಮ ಜೊತೆಲಿರೋರೇ, ನಿಮ್ಮ ಪಾರ್ಟ್ನರ್ಸೇ, ಫ್ರೆಂಡ್ಸೇ, ರಿಲೇಟಿವ್ಸೇ, ಕುಟುಂಬದವರೇ. ಕುಟುಂಬಕಾರಕನು ಜರುಗ್ ಬೀಳ್ತಾನೆ. ಶಕ್ತಿಕಾರಕ ಕುಜ ಒಬ್ಬ ಬಲವಾಗಿದ್ದಾನೆ ಅಂದ್ರೆ ಅವನು 3ನೇ ಮನೆಯಲ್ಲಿ ಬುಧನ ಮನೆಯಲ್ಲಿ ತಟಸ್ಥವಾಗಿ ಕೂತಿದ್ದಾನೆ. ಆಮೇಲೆ ಆತ ಕಟಕಕ್ಕೆ ಬರ್ತಾನೆ. ನೀವು ಒಂಟಿ ಹೋರಾಟ. ಇದೊಂಥರ ಗಾಯಗೊಂಡ ಹುಲಿ, ಎಲ್ಲೆಲ್ಲಿಂದಲೂ ಬಾಣಗಳು ಬರ್ತಕ್ಕಂಥದ್ದಾಗುತ್ತೆ. ತುಂಬಾ ಪ್ರೊಟೆಕ್ಟೆಡ್. ಈ 45 ದಿನದಲ್ಲಿ ಏನೇನ್ ಮಾಡ್ಕೋಬೇಕು ಬಂದೋಬಸ್ತ್ ಮಾಡ್ಕೊಳ್ಳೋ, ಒಂದು ಫಿಕ್ಸೆಡ್ ಹಾಕಿ. ಯಾವುದೇ ದೊಡ್ಡ ಪ್ರಾಜೆಕ್ಟ್ಗಳು, ದೊಡ್ಡ ಕೆಲಸಗಳು, ದೊಡ್ಡ ವ್ಯವಸ್ಥೆಗಳು ನಾನು ಮಾಡುವುದಿಲ್ಲ. ಎಸ್ಪೆಷಲಿ ಈ ಒಂದು ಸಾಡೆ ಸಾತಿಯಲ್ಲಿ ಬಹುದೊಡ್ಡ ಘಟ್ಟವಾಗಿ, ಯಾಕಂದ್ರೆ ಗುರುವು ನಿಮಗೆ ಸಹಕಾರಿಯಾಗಿಲ್ಲ. ಈ 45 ದಿನ ಅಷ್ಟೇ ನಿಮಗೆ. ಮಾರ್ಚ್ 29ರಿಂದ ಮೇ 15ರವರೆಗೂ ಆ 45 ದಿನದಷ್ಟೇ ನಿಮ್ಮನ್ನ ಕಾಪಾಡ್ತಕ್ಕಂಥದ್ದು. ಸೊ ಇಷ್ಟು ದಿನ ನಾನು ನೋಡಿದ್ದೇನೆ, ಒಂದು ಬಹುದೊಡ್ಡ ಗುರುಗಳು 15 ವರ್ಷ ರಾಜ್ಯಭಾರ. ನೆನಪಿಟ್ಕೊಳ್ಳಿ, 15 ವರ್ಷ. ಕನ್ಯಾದಿಂದ ಈಗ ಮೀನಕ್ಕೆ ಬರ್ತಿದೆ. ಇಟ್ಸ್ ಟರ್ನಿಂಗ್. ಹಿಂಗೆ ನೋಡಿದ್ದೇನೆ, ಅವ್ರಿಗೆ ಆಲ್ರೆಡಿ ಶುರು ಆಗ್ಬಿಟ್ಟಿದೆ.
ದರ್ ಇಸ್ ಅ ಮೇಜರ್ ಡಿಸಾಸ್ಟರ್. ನಾನು ಏನ್ ಗುರುಗಳೇ ಇದು, ಹೇಳಿದ್ದೆ ನಿಮಗೆ, ಎಲ್ಲೋ ನಿಂತಿದ್ರಿ, ಆಗಲೇ ಹೇಳಿದೆ, ಜನ ಸಂಪಾದಿಸಿಟ್ಕೊಳ್ಳಿ. ಎಲ್ರಿಗೂ ಜನ ಕೊಡಲ್ಲ. ಹೆಸರು ಸಂಪಾದಿಸ್ಕೊಳ್ಳಿ, ಶಾರ್ಟ್ಕಟ್ ದುಡ್ಡಿಗೆ ಹೋಗ್ಬೇಡಿ, ವಿಪರೀತ ದುಡ್ಡಿಗೆ ಹೋಗ್ತಿದ್ದೀರಿ ಗುರುಗಳೇ ಅಂತ ಹೇಳ್ಬಿಟ್ಟು ಮೊನ್ನೆ 3 ಕೇಸುಗಳು. ಗುರುಗಳೇ ತಲೆನೋವಾಗ್ಬಿಟ್ಟಿದೆ, ಮನೇನೇ ಈ ಥರದ್ದಾಗ್ಬಿಟ್ಟಿದೆ, ನನ್ನ ಜೊತೆಲಿರೋ ಪಾರ್ಟ್ನರೇ ಒಂದು ಶೂರಿಟಿ ಇನ್ನೊಂದು ಅಂತ ಸೈನ್ ತಗೊಂಡು ಇನ್ನೊಂದು ಮಾಡಿ ಅಂತ. ಇಟ್ ಹಸ್ ಬಿನ್ ಹ್ಯಾಪನ್. ವೆರಿ 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 ಕೇರ್ಫುಲ್ ಮೇಷರಾಶಿ. ಗುರು ಶಾಂತಿ ಮಾಡ್ಕೊಳ್ಳಿ. ಮುಖ್ಯವಾಗಿ ಶನಿ ಕೆಟ್ಟಾಗ ಹಿಡ್ಕೋಬೇಕಾಗಿರೋದು ಶನಿಯನ್ನಲ್ಲ, ಗುರುವನ್ನ. ಶನಿಗೆ ಸಮಬಲನಾಗಿರುವ ಗುರು ಪೂಜೆ, ಗುರು ಸೇವೆ, ಗುರು ಧ್ಯಾನ, ಅಶ್ವತ್ಥ ವೃಕ್ಷ ಪ್ರದಕ್ಷಿಣ, ಅಶ್ವತ್ಥ ವೃಕ್ಷ ಸೇವಾ, ಅಲ್ಲಿ ನಿಂತ್ಕೊಳ್ಳಿ. ಗಣಪತಿ ಸೇವಾ, ದುರ್ಗಾ ಸೇವಾ, ಇಷ್ಟು ಗ್ರಹಗಳು ಸೇರಿದಾಗ ನವಗ್ರಹಗಳು ಆರೋಗ್ಯಂ ನಾಸ್ತಿ, ಧನಂ ನಾಸ್ತಿ, ಅವಮಾನಗಳು, ದೇಶಾಂತರಗಳು, ದೂರದ ಕೆಲಸ, ದೂರದ ವ್ಯಾಪಾರ, ದೂರದ ಇನ್ವೆಸ್ಟ್ಮೆಂಟ್, ದೊಡ್ಡ ರಿಸ್ಕ್ ಇನ್ವೆಸ್ಟ್ಮೆಂಟ್ ಏನು ಮಾಡಕ್ ಹೋಗ್ಬೇಡಿ. ಪ್ಲೇ ಸೇಫ್. ದಶಾಭುಕ್ತಿಗಳು ಫೇವರಬಲ್ ಆಗಿದೆಯಾ, ಜಾತಕ ನೋಡಬೇಕು. ಅದರಲ್ಲಿ ಜಾತಕದಲ್ಲಿ ದಶಾನಾಥ ಚೆನ್ನಾಗಿದ್ದನ್ನ ನೋಡಬೇಕು. ಇಲ್ಲದಿದ್ದ ಪಕ್ಷದಲ್ಲಿ ಕೂಡಿಟ್ಟಿದ್ದೆಲ್ಲ ರಾವಣಾಸುರ ಹೇಗೆ ಕಳ್ಕೊಂಡ್ನೋ, ತನ್ನವರು ನೋಡಿ, ಶನಿ ಬೇರೆ ಗುರುಸಾರದಲ್ಲಿದ್ದಾನೆ, ನೆನಪಿಟ್ಕೊಳ್ಳಿ. ಸೊ ನಿಮ್ಮ ಮನೆಯವರೇ, ನಿಮ್ಮ ಮಕ್ಕಳೇ, ನಿಮ್ಮ ಕುಟುಂಬದವರೇ ಯಾವುದೋ ಒಂದು ಅವಸಾನಗಳು, ಅಪಮಾನಗಳು, ಅಪವಾದಗಳು ಎಲ್ಲ ಹುಡುಕಿ ಬರ್ತವೆ. ದೂರದ ಬೆಟ್ಟ, ನುಣ್ಣಗೆ ಇಲ್ಲದ ಬೇರೆ ಯಾವುದೋ ಒಂದು ಅನೈತಿಕ ವ್ಯವಹಾರಗಳು, ಸಂಬಂಧಗಳು, ವ್ಯಾಪಾರಗಳು ಏನೇನೋ ಮಾಡಿಟ್ಕೊಂಡಿದ್ರಲ್ಲ, ಎಲ್ಲ ಉಲ್ಪಣ, ಏನೇನೋ ಹೊರಗಡೆ. ಎಷ್ಟೋ ಜನರ ಶಾಪ. ಕೆಲವರು ಆ ಸ್ಥಾನ ಬಂದಾಗ, ಅಧಿಕಾರ ಬಂದಾಗ ಕಸ್ದಿರ್ತೇವೆ, ಚುಚ್ಚಿರ್ತೇವೆ, ಕಿತ್ಕೊಂಡಿರ್ತೇವೆ, ಕಬಳಿಸಿರ್ತೇವೆ. ಕುತ್ತಿಗೆಗಾಗಿ, ಹೇ ನೀನ್ ನನಗೇ ಬೇಕು, ನನ್ನಿಂದಲೇ ಇರಬೇಕು, ನನಗೋಸ್ಕರ ಇರಬೇಕು, ಈ ಥರದ್ದು ಏನೇನೋ ಮಾಡಿರ್ತೇವೆ. ವಿಪರೀತ ಛಾಯೆಯಲ್ಲಿ ಎಲ್ಲ ಎಳೆದು ಹಾಕೋಬಿಟ್ಟಿರ್ತೇವೆ. ಈಗ ತಿಂದಿದ್ದೆಲ್ಲ ಕುಡಿದಿದ್ದೆಲ್ಲ ವಾಂತಿ ಮಾಡಿಸ್ತಕ್ಕಂಥ ಪ್ರಭಾವ ಮೇಷರಾಶಿ. ಜಗತ್ ಪ್ರಳಯ. ಗುರು ಸೇವೆಯೊಂದೇ ನಮ್ಮನ್ನ ಕಾಪಾಡೋದು. ಪರಮಶಿವ ಹಾಲಾಹಲ ನಂಜುಂಡೇಶ್ವರ ಕ್ಷೇತ್ರಕ್ಕೆ ಪ್ರತಿ 1 ತಿಂಗಳು ಧರ್ಮಸ್ಥಳ ಹೋಗಿ, 1 ತಿಂಗಳು ಮಾದೇಶ್ವರ ಹೋಗಿ. ಹೌದು, ಮೇಷ ಲಗ್ನಕ್ಕೆ ಪೂರ್ವ ಪುಣ್ಯ ಸ್ಥಾನಾಧಿಪತಿ ಆತ್ಮಕಾರಕ ಸೂರ್ಯ ಕೂಡ 12ನೇ ಮನೆಯಲ್ಲಿ ಮಲಗಿದ್ದಾನೆ. ಮಾದೇಶ್ವರ ಬೆಟ್ಟ, ನಂಜುಂಡೇಶ್ವರ ಬೆಟ್ಟ, ಗೋಕರ್ಣ, ಮಹಾಬಲೇಶ್ವರ, ಶ್ರೀಶೈಲಂ, ತ್ರಯಂಬಕೇಶ್ವರಂ, ಈ ರೀತಿ ಶಿವಕ್ಷೇತ್ರಗಳಿಗೆ ಹೋಗಬೇಕು. ಹೋಗಿ 1 ರಾತ್ರಿ ಉಳ್ಕೊಳ್ಳಿ. ಸಾಮಾನ್ಯರಂತೆ ಉಳ್ಕೊಳ್ಳಿ. ಸಾಮಾನ್ಯ ಪ್ರಸಾದ, ಸಾಮಾನ್ಯರಂತೆ ಬದುಕಿ. 1 ದಿನವಾದರೂ ಅಯ್ಯ ನಿನಗೆ ಅವನೇ ಪ್ರಚೋದನೆ. ಬುದ್ಧಿ ಪ್ರಚೋದಯಾತ್, ಕರ್ಮ ಪ್ರಚೋದಯಾತ್, ಎಲ್ಲ ಮಾಡಿಸಿಟ್ಟಿರ್ತಕ್ಕಂಥ ಒಂದು ಪ್ರಭಾವ. ಆಯ್ತಾ? ಸೊ ಸರೆಂಡರ್. ಅಲ್ಲಿ ಹೋಗಿ ಇದ್ದು ಆಗುತ್ತಾ? ಭವತಿ ಭಿಕ್ಷಾಂದೇಹಿ. ಕೇಳಿ 4 ಜನರ ಹತ್ರ, ನಿಮ್ಮ ಹತ್ರ ಇದ್ದಿದ್ದು ಒಂದಷ್ಟು ದುಡ್ಡು ಹಾಕಿ ಭಗವಂತನ ಕೊಟ್ಟು ಬನ್ನಿ. ನನ್ನ ಮಾತು ಕೇಳಿ ಮಕ್ಕಳೇ. ನಾವು ಮಾಡೋದೇ, ನಾವು ಏನ್ ಗೊತ್ತಾ, ಕರ್ಮದಂತೆಯೇ ಬುದ್ಧಿ, ಲಾಭ, ನಷ್ಟ, ಹೆಂಡತಿ, ಮಕ್ಕಳು. ಒಂದು ಬಹುದೊಡ್ಡ ಉದ್ಯಮಿ, ನನಗೀಗ್ಲೂ ನೆನಪಿದೆ, ದಿವಾಳಿಯಾಗಿ ದೇಶ ಬಿಟ್ಟು ಹೋಗ್ಬಿಟ್ಟ. ಇನ್ನೂ ದೊಡ್ಡ ಉದ್ಯಮಿ, ರಾಜಕಾರಣಿ, ನಿಮ್ಮ ಹೆಸರಿರುವುದಿಲ್ಲ. ಇನ್ನೂ ಒಬ್ಬರಿಗೆ ನಿಮ್ಮ ವಂಶಕ್ಕೆ ಕಳಂಕ ಬರುವಂತ ಹೆಸರುಗಳು ಬರುತ್ತವೆ. ತಡೆಯಲು ಭಗವಂತನಿಂದಲೂ ಸಾಧ್ಯವಾಗಲಿಲ್ಲ. ಒಂದು ಸ್ತ್ರೀ ದೋಷ ತಟ್ಟುತ್ತದೆ ಒಂದು ಉದ್ಯಮಿಗೆ, ನಂಬಿಸಿ ಮೋಸ ಮಾಡಿಬಿಟ್ರು. ಆ ಉದ್ಯಮಿ ಪಟ್ಟಿರುವ, ಆ ಕುಟುಂಬ ಪಟ್ಟಿರುವ ಪಡಿಪಾಟಲು ಭಗವಂತನಿಗೆ ಗೊತ್ತು. ಇವತ್ತು ನನಗೆ ಮುಖ ತೋರಿಸ್ಲಿಕ್ಕೆ ಅವ್ರ ಕೈಲಿ ಆಗ್ತಿಲ್ಲ. ಅವರಿಗೆ, ನನಗಲ್ಲ. ಹೇಳಿದ್ದೆ, ಒಂದು ನಂಬಿಸಿ ನಿಂತು ಮೋಸ ಮಾಡ್ತೀರಿ ಅಂತ. ಬಲ ಇತ್ತಲ್ವಾ ಅವತ್ತು. ದುಡ್ಡಿನ ಬಲ, ಅಧಿಕಾರದ ಬಲ, ಧನದ ಬಲ, ವಯಸ್ಸಿನ ಬಲ. ಹೇಗೆ ಕಬಳಿಸೋ, ಬಳಸಿ ಬಿಸಾಕ್ಬಿಡು. ಬರಿಗೆಯಲ್ಲಿ, ನಡು ನೀರಲ್ಲಿ. ನಾ ಹೇಳಿದೆ, ಕಣ್ಣೀರು ಹುಡುಕಿ ಬರುತ್ತದೆ ಅಂತ ಇವತ್ತು ನನಗೆ ಗೊತ್ತಿದೆ. ಸೊ ಜಾಗ್ರತೆ. ತಾಯಿ ದುರ್ಗಮ್ಮನ ಸೇವೆ ಹಾಗೆ. ತಿಂಗಳಿಗೊಮ್ಮೆ ಕಟೀಲು, ಇನ್ನೊಂದು ತಿಂಗಳು ಕೊಲ್ಲೂರು, ಇನ್ನೊಂದು ತಿಂಗಳು ಹೊರನಾಡು, ಇನ್ನೊಂದು ತಿಂಗಳು ನಿಮಿಷಾಂಬ, ಇನ್ನೊಂದು ತಿಂಗಳು ಚಾಮುಂಡೇಶ್ವರಿ, ಇನ್ನೊಂದು ತಿಂಗಳು ಪ್ರಸನ್ನ ಮೀನಾಕ್ಷಿ, ಇನ್ನೊಂದು ತಿಂಗಳು ಕ್ಷಣಾಂಬಿಕೆ.
ಇನ್ನೊಂದು ತಿಂಗಳು ಕಂಚಿ ಕೇಳಿ ಎಲ್ಲೇ ಹೋದ್ರು ಕಂಚಿಲ್ಲೇ ಅಂತ್ಯ, ಕಂಚಿನಲ್ಲೇ ಆರಂಭ ಅಂತ ಹೇಳ್ತಿರ್ತಾರೆ ನಮ್ಮ ಗುರುಗಳು. ಕಂಚಿ ಕಾಮಾಕ್ಷಿ ಹೋಗಿ ಬನ್ನಿ, ಮಧುರ ಮೀನಾಕ್ಷಿ, ಕಾಶಿ ವಿಶಾಲಾಕ್ಷಿ, ಈ ತರ ದೇವಿ ಕ್ಷೇತ್ರಗಳು ಒಂದೊಂದು ತಿಂಗಳು ಒಂದೊಂದು ಕ್ಷೇತ್ರಕ್ಕೆ ಹೋಗಿ ಬನ್ನಿ. ಅಲ್ಲೆಲ್ಲೋ ಒಂದು ದೈವ ಒಂದೋ ಗುರು ಒಂದೇ. ಯಾರಾದ್ರೂ ಆಚಾರ್ಯರಿಗೆ ಗುರುಗಳಿಗೆ ನಮಗ್ ಮಾರ್ಗದರ್ಶನ ಮಾಡಿದವ್ರಿಗೆ ಒಂದು ಪುಟ್ಟದಾಗಿ ತಾಂಬೂಲ ಪ್ರಸಾದ ಈ ತರ ಕೊಡ್ತಾ ಬರ್ತಕ್ಕಂಥದ್ದು ಮಾಡಿ. ಇನ್ನು ವೃಷಭ ರಾಶಿ ಹಾಗೂ ಮಿಕ್ಕ ರಾಶಿಗಳಿಗೆ ಗೋಚಾರ ಫಲ ಇವತ್ತು ನಿಮಗೆ ಬೇರೆ ಬೇರೆ ವಿಚಾರ ಹೇಳ್ತಾ ಸಮಯ ಆಗೋಯ್ತು, ಇಲ್ಲಾಂದ್ರೆ ವೃಷಭ ಮಿಕ್ಕ ರಾಶಿಗಳಿಗೆ ಹೇಳ್ತಿದ್ದೆ. ಸೊ ಮುಂದಿನ ಭಾಗಗಳಲ್ಲಿ ತಿಳಿಸ್ಕೊಡ್ತೇನೆ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಮಕ್ಕಳೇ, ಭಯಪಡಬೇಡಿ. ಎಲ್ಲರೂ ಕೈ ಬಿಟ್ಟಾಗ ಭಗವಂತನಿದ್ದಾನೆ. ನಿತ್ಯ ಒಂದು ಗುರು ಚರಿತ್ರೆ ಓದಿ, ವಿಷ್ಣು ಸಹಸ್ರನಾಮ ಕೇಳಿ, ಮಹಾಮೃತ್ಯುಂಜಯ ಜಪ ಕೇಳಿ. ನಮ್ಮ ವಿವೇಚನೆಗಳು ಆಲೋಚನೆಗಳು ಯಾರೋ ಬಂದು ಕೈ ಹಿಡ್ಕೋತಾರೆ. ತಪ್ಪೋ ಸರಿಯೋ, ತಪ್ಪು ಮಾಡುವಾಗ ದೊಡ್ಡ ತಪ್ಪು ಆಗದ ಹಾಗೆ, ಸರಿ ಮಾಡುವಾಗ ನಾನೇ ದೊಡ್ಡ ಸರಿ ಅನ್ನದ ಹಾಗೆ, ಅಹಂಕಾರ ತುಂಬದ ಹಾಗೆ ಅಷ್ಟೇ ಮಾಡ್ಕೋತೀರಿ ಅಂತ ಹೇಳ್ತಾ, ಈ ಶುಕ್ರವಾರದ ಮೃಗಶಿರ ನಕ್ಷತ್ರ ಮೇಷರಾಶಿ ಚೆನ್ನಾಗಿದೆ. ಭೂಮಿ, ವಾಹನ, ಬಂಗಾರ, ಬೆಳ್ಳಿ, ಆಭರಣ, ಅಲಂಕಾರ, ಮೈನಿಂಗು, ಸಿಮೆಂಟು, ಇಂಜಿನಿಯರಿಂಗು, ಟೆಕ್ನಿಕಲ್ಲು, ಮೆಕ್ಯಾನಿಕಲ್ಲು, ಈ ರೀತಿಯ ವೃತ್ತಿ ಉದ್ಯೋಗ ಅದ್ಭುತ ಪ್ರಗತಿ. ವೃಷಭ ರಾಶಿ ಭೂಮಿ ಕನ್ಸಲ್ಟೆಂಟ್, ರಿಯಲ್ ಎಸ್ಟೇಟ್ ಕನ್ಸಲ್ಟೆಂಟ್, ವಾಹನ ಕನ್ಸಲ್ಟೆಂಟ್, ರಿಪೇರ್ ಕೆಲಸ, ಪ್ಲಂಬಿಂಗ್ ಕೆಲಸ, ಎಲೆಕ್ಟ್ರಿಕಲ್ ಕೆಲಸ, ಹಾರ್ಡ್ವೇರ್ ಇಂಜಿನಿಯರಿಂಗ್ ಕೆಲಸ, ಈ ರೀತಿಯ ವೃತ್ತಿ ಉದ್ಯೋಗ ಅದ್ಭುತ ಪ್ರಗತಿ. ಇನ್ನು ಮಿಥುನ ರಾಶಿ ಸ್ವಲ್ಪ ಎಚ್ಚರಿಕೆ. ಕುಜ ನಿಮ್ಮ ಮನೇಲೇ ಇದ್ದಾನೆ. ಚಂದ್ರ ಕುಜನ್ ಸಾರದಲ್ಲಿ ಹಿಂದಿನ ಮನೆಯಲ್ಲಿ ಕುಳಿತಿದ್ದಾನೆ. ದೂರ ಪ್ರಯಾಣ, ದೂರದ ಕೆಲಸ ಮಾಡ್ಲಿಕ್ಕೆ ಹೋಗ್ಬೇಡಿ. ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬಿಡ್ಲಿಕ್ಕೆ ಹೋಗ್ಬೇಡಿ. ಕೆಲವರು ನಿಮ್ಮನ್ನ ಗುಬ್ಬಿ ಅನ್ಕೊಂಡು ಬ್ರಹ್ಮಾಸ್ತ್ರ ಬಿಡೋಕು ಬರ್ತಾರೆ. ಕ್ಷಮಿಸಿ, ನಾರಾಯಣ ಅರ್ಪಣ ಮಸ್ತು. ನಾರಾಯಣ ಅನ್ಕೊಳ್ಳಿ. ನೀನ್ ದೊಡ್ಡವನಪ್ಪ ಅನ್ಬಿಡಿ, ಆಗ್ಲಿ ಬಿಡಿ, ದೊಡ್ಡವರಾಗಿರ್ಲಿ. ನಾವು ಚಿಕ್ಕವರೇ ಆಗಿರೋಣ. ಅವನು ದೊಡ್ಡವನು, ಅವನಿಗೆ ಹೇಗಾದ್ರೂ ಸರಿ, ಹಾಳು ಮಾಡಾದ್ರೂ ಸರಿ, ಬಾಚಿಕೊಂಡಾದ್ರೂ ಸರಿ, ದೋಚಿಕೊಂಡಾದ್ರೂ ಸರಿ, ವಾಪಸ್ ಕೊಡ್ಲೇಬೇಕು ಮಕ್ಕಳೇ. ದುರ್ಯೋಧನನಿಗೆ ಬಿಡ್ಲಿಲ್ಲ, ರಾವಣಾಸುರನಿಗೆ ಬಿಡ್ಲಿಲ್ಲ. ಯಾರನ್ನೂ ಬಿಡುವುದಿಲ್ಲ, ನೆನಪಿಟ್ಕೊಳ್ಳಿ. ಅದೇ ನಿಜ, ಅದೇ ಸತ್ಯ. ಸೊ ಆದ್ರಿಂದ ಯಾರೋ ಇವತ್ತು ನಿಮ್ಮನ್ನ ಕೀಟ್ಲೆ ಮಾಡೋದು, ಪ್ರೊವೋಕ್ ಮಾಡೋದು, ಟೆನ್ಷನ್ ಇಡೋದು ಮಾಡ್ತಾರೆ. ಸ್ಕಂದ ಕವಚ, ಸ್ಕಂದ ಭುಜಂಗ ಸ್ತೋತ್ರ, ಸುಬ್ರಹ್ಮಣ್ಯ ಸ್ತೋತ್ರ, ಸುಬ್ರಹ್ಮಣ್ಯ ಅಷ್ಟೋತ್ರ ಕೇಳ್ತಕ್ಕಂಥದ್ದು ಮಾಡಿ. ನರಸಿಂಹ ಅಷ್ಟೋತ್ತರ, ನರಸಿಂಹ ಜಪ, ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ ಸ್ವಾಹ. ಇದನ್ನ ಜಪ ಮಾಡ್ಕೊಳ್ಳಿ, ಸಮಾಧಾನ. ಕರ್ಕಾಟಕ ರಾಶಿ ಭೂಮಿಗೊಂದು ಬಿಟ್ಟು ಮಿಕ್ಕ ಯಾವುದೇ ವೃತ್ತಿ ಉದ್ಯೋಗ ಕೆಲಸ ಕಾರ್ಯಗಳು ವಿಶೇಷ ಪ್ರಗತಿ ಆಗತಕ್ಕಂಥ ಒಂದು ದಿನವಾಗಿರುತ್ತೆ. ಭೂಮಿಗೆ ಸಂಬಂಧಪಟ್ಟಂತ ದುಡುಕ್ಬಿಡಿ, ಸ್ವಲ್ಪ ಡಿಲೇ ಮಾಡಿ. ಕುಜ ಮಲಗಿದಾನೆ, ಕಟ್ಬಿಡೋಣ, ಮಾಡಿಬಿಡೋಣ. ಅಲ್ಲೊಂದು ರಿಪೇರಿಗಳು ಬರ್ತವೆ. ಬುಧನ ಮನೇಲಿ ಕುಜ ಇದೆ, ಅದೊಂದು ರಿಪೇರಿ ಇದ್ದಿದ್ದೆ, ಏನಾದ್ರೂ ಆಲ್ಟ್ರೇಷನ್ ಇದ್ದಿದ್ದೆ. ಆ ಬಾಗಲ್ ಸರಿ ಇಲ್ಲ, ಈ ಬಾಗಲ್ ಸರಿ ಇಲ್ಲ, ಆ ಡೋರ್ ಸರಿ ಇಲ್ಲ, ಈ ಡೋರ್ ಸರಿ ಇಲ್ಲ, ಮನೆ ಮುಂದ್ಗಡೆ ಕರೆಂಟ್, ಈ ತರ ತುಂಬಾ ವಿಚಿತ್ರಗಳಿದಾವೆ. ನೀವು ಇಂಥದ್ದೇ ಮನೆಯಲ್ಲಿ ವಾಸಿಸಬೇಕು ಅಂತ, ಅಟ್ಸ್ ಎ ಡಿಸೈನ್. ಸೊ ಜಾಗ್ರತೆ, ಗಾಡಿಗಳಲ್ಲಿ ಓಡಾಡುವಾಗ ಜಾಗ್ರತೆ, ದೂರದ ಪ್ರಯಾಣ ಬೇಡ. ಮಿಕ್ಕಂತೇನೂ ತೊಂದರೆ ಇಲ್ಲ ವೃತ್ತಿ ಉದ್ಯೋಗ. ಇನ್ನು ವಿಶೇಷವಾಗಿ ಸಿಂಹರಾಶಿ ಕುಜ ಲಾಭ 100% ಲಾಭಕಾರಕ. ಮಿಲಿಟರಿ, ಪೊಲೀಸು, ಡಿಫೆನ್ಸು, ಅಡ್ಮಿನಿಸ್ಟ್ರೇಷನ್, ದೊಡ್ಡ ಪದವಿ, ದೊಡ್ಡ ಕೆಲಸ, ಲೀಡರ್ ಅಂತ ಕೆಲಸ, ದಾರಿ ತೋರಿಸುವ ಕೆಲಸ, ಲಾಯರು, ಪೊಲೀಸು, ರಕ್ಷಣಾ ಇಲಾಖೆ,
ಇನ್ಕಮ್ ಟ್ಯಾಕ್ಸ್ ಇಲಾಖೆ, ಸೇಲ್ಸ್ ಟ್ಯಾಕ್ಸ್ ಇಲಾಖೆ, ಈ ಥರದ್ರಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥ ಒಂದು ವೃತ್ತಿ, ಉದ್ಯೋಗ ಅದ್ಭುತವಾದಂಥ ಪ್ರಗತಿ ಕೊಡತಕ್ಕಂಥ ಒಂದು ದಿನ. ಕನ್ಯಾ ರಾಶಿ, ಕುಜ ಬುಧನ್ ಮನೇಲಿದ್ದಾನೆ, ತಲೆ ಕೆಡಿಸ್ತಾನೆ. ಮನೆ ತಗೊಳ್ಳೋದು, ಕೊಂಡ್ಕೊಳ್ಳೋದು, ಮಾರೋದು, ರಿಪೇರಿ ಮಾಡಿಸೋದು ತಗೋತಿದ್ರಿ, ಅಲ್ಲೊಂದು ತಲೆನೋವು ಇದ್ದರೂ ಗುರುಚಂದ್ರ ಯೋಗದಿಂದ ದೋಷದಿಂದ ಹೊರಗಡೆ ಬರ್ತೀರಿ, ಸಕ್ಸಸ್ಫುಲ್. ಡೋಂಟ್ ವರಿ, ವೆಲ್ ಕನ್ವರ್ಟ್ ಎವ್ರಿಥಿಂಗ್ ವಿಲ್ ಬಿ ಇನ್ ಅ ಸೇಫರ್ ಪಾರ್ಟ್. ಗುರು ಸೇವೆ ಮಾಡ್ಕೊಳ್ಳಿ. ನಿತ್ಯ ಒಂದು ಅಶ್ವತ್ಥ ಕಟ್ಟೆಗೆ ಒಂದಿಷ್ಟು ಬೊಗಸೆ ಬೆಲ್ಲದ ಚೂರ್ಣ ತಗೊಂಡೋಗಿ ಹಾಕ್ತಾ ಬನ್ನಿ, ಅಲ್ಲೆಲ್ಲ ಆದ್ರು ಇರುವೆಗಳಿಗೆ ಹಾಕ್ತಾ ಬನ್ನಿ. ಅಸಾಧ್ಯವಾದ ಕೆಲಸಗಳು ಕೂಡ ನಡೆಯುತ್ತವೆ. ತುಂಬಾ ಜನ ಕೇಳ್ತಿರ್ತಾರೆ, ಗುರುಗಳೇ ಯಾವುದೋ ಈ ಕೆಲಸ ಸ್ಟಕ್, ನನ್ನ ಕೈಯಲ್ಲೇ ಇದೆ, ಇದು ಬರ್ತಿಲ್ಲ, ಇದೂ ಇದೆ, ನಾನು ಪ್ರಯತ್ನ ಮಾಡ್ತಿದ್ದೇನೆ, ಇದೋ ಕೈಗೆ ಬಂದ ಹಾಗೆ ಈ ಥರದ್ದು ಏನೋ ಒಂದು ಮಾಡ್ತಿದೆ ಗುರುಗಳೇ. ತೊಂದರೆ ಇಲ್ಲ. ಇಂತಹ ಸಂದರ್ಭದಲ್ಲಿ ಒಂದು 48 ದಿನ, ಒಂದು 108 ದಿನ, ಒಂದು 180 ದಿನ ಒಂದು ಬೊಗಸೆ ಅವಲಕ್ಕಿ ತಗೊಳ್ಳಿ, ಒಂದು ಬೊಗಸೆ ಬೆಲ್ಲ, ಎರಡನ್ನು ಕುಟ್ಟಿ ಪುಡಿ ಮಾಡ್ಕೊಳ್ಳಿ, ತಗೊಂಡು ಎಲ್ಲಾದ್ರೂ ಇರುವೆಗಳು ಓಡಾಡುವಂತ ಜಾಗ ಅವಳಿಗೆ ಹಾಕ್ಬನ್ನಿ, ನೋಡಿ ನಡೆಯೋ, ನೀವು ಮಾಡಿ. ನೀವು ಇದು ಲಾಲ್ ಕಿತಾಬ್ ರೆಮಿಡೀಸ್ ಅಂತ ಹೇಳ್ತೀವಿ. ಎಷ್ಟೋ ರೆಮಿಡಿಗಳಿದ್ದಾವೆ ವೈದಿಕವಾಗಿ, ಅದರಲ್ಲಿ ಇದೊಂದು ಲಾಲ್ ಕಿತಾಬ್ ರೆಮಿಡಿ. ನೀವು ಮಾಡಿ ನೋಡಿ, ಹೇಳ್ತೀರಿ ಹೌದು ಗುರುಗಳೇ ಆಯ್ತು, ಆ ಇಂಟ್ರೂ ನಾನು ಸೆಲೆಕ್ಟ್ ಆಗ್ತಿಲ್ಲ, ಎಲ್ಲ ರಿಟರ್ನ್ ಟೆಸ್ಟ್ ಆಗಿದೆ, ಎಲ್ಲ ಆಗಿದೆ, ಇಲ್ಲೂ ಒಂದು ಅಡ್ಡಿ. ಆ ಮನೆ ಇದು ಕೊಡ್ತೀನಿ ಕೊಡಲ್ಲ, ಕೊಡ್ತೀನಿ ಕೊಡಲ್ಲ ಅಂತ ಕೂಡ ಹೇಳ್ತಿಲ್ಲ, ಆಯ್ತು ಹೇಳ್ತೀನಿ ಅಂತಿದ್ದಾನೆ. ಆ ಅಂಗಡಿ, ಆ ದುಡ್ಡು, ಅಸಾಧ್ಯವಾದ ಕೆಲಸ ನಿಮ್ಮ ಪಾಲಗದು ಅಸಾಧ್ಯ, ನಮಗೆಲ್ಲ ಸಾಧ್ಯ, ನಿಮಗದು ಅಸಾಧ್ಯ. ಯಜಮಾನ ಸತಾಯಿಸ್ತಿದ್ದಾನೆ ಸರ್, ಹೇಳ್ತೀನಿ ಆ ಕೆಲಸ ಆಗ್ತಿಲ್ಲ, ಒಂದು ಪುಟ್ಟ ಕೆಲಸ ಆಗ್ತಿಲ್ಲ, ಒಂದು 20,000 ಸಂಬಳದ್ದು ಸದ್ಯಕ್ಕೆ, ಅದೇ ದೊಡ್ಡದು, ನಿಮಗೆ ದೊಡ್ಡದದು, ನಿಮಗದು ಅಸಾಧ್ಯ. ನೀವು ಮಾಡಿ ಮಕ್ಕಳೇ. ಮುಖ್ಯವಾಗಿ ಕನ್ಯಾ ರಾಶಿಯವ್ರು ಮಾಡ್ತಾ ಬನ್ನಿ. ಅದು ಅಶ್ವತ್ಥ ವೃಕ್ಷ, ದೇವವೃಕ್ಷ, ದೇವಸ್ಥಾನದ ಹತ್ರ ಈ ಥರದ್ದು ಹೋಗ್ಬಿಟ್ಟು ಒಂದು ಬೊಗಸೆ ಅವಲಕ್ಕಿ ಬೆಲ್ಲ ಕುಟ್ಟಿ ಪುಡಿ ಮಾಡಿಕೊಂಡು ಸೇರಿಸ್ಬಿಟ್ಟು ತಗೊಂಡೋಗಿ ಹಿಂಗೆ ಹಾಕ್ತಾ ಬನ್ನಿ. ಒಂದು 108 ದಿನ ಇಲ್ಲ 180 ದಿನ, ಮಿನಿಮಮ್ 48 ಡೇಸಲ್ಲಿ ಒಂದು ಶುಭ ಸುದ್ದಿ ಕೇಳ್ತೀರಿ. ಯಾವುದೋ ಒಂದು ಹುಡುಗಿ ನೋಡ್ಕೊಂಡು ಬಂದಿದ್ರೆ, ಅವ್ರೇನು ಹೇಳ್ತಿಲ್ಲ, ನಮಗಾಗಬೇಕಾದ್ರು ಆ ಮನೆ ಕೊಡ್ತೀನಿ ಅಂದಿದ್ರು ಆಗ್ತಿಲ್ಲ, ಆ ಕೆಲಸ ನಂದೇ ಗುರುಗಳೇ, ಆ ವ್ಯಕ್ತಿ ನಂದೇ ಗುರುಗಳೇ, ಈ ಥರದ್ದೊಂದು ಅಸಾಧ್ಯ, ನಮ್ಮ ಪಾಲಿಗೆ ಅದು ಅಸಾಧ್ಯ. ಆ ಅಂಗಡಿ ಸಿಕ್ಬಿಟ್ರೆ ಗುರುಗಳೇ, ಆ ಜಾಗ ಸಿಕ್ಬಿಟ್ರೆ ಗುರುಗಳೇ, ಅವರು ಎಸ್ ಅಂತಿಲ್ಲ, ನೋನು ಅಂತಿಲ್ಲ, ಇರ್ರಿ ಹೇಳ್ತೀವಿ ಅಂತಿದ್ದಾರೆ. ನೀವು ಮಾಡಿ, ಅಲ್ಲೊಂದು ಪವಾಡ ನಡೆಯುತ್ತೆ ನೋಡಿ. ಇನ್ನು ತುಲಾ ರಾಶಿ ಚೆನ್ನಾಗಿದೆ. ಸ್ವಲ್ಪ ಈ ಹೈ ರಿಸ್ಕ್ ಅಗ್ನಿಶಾಮಕ ದಳ, ಮೈನಿಂಗ್ ಡಿಪಾರ್ಟ್ಮೆಂಟ್, ತುಂಬ ಭಾರ ಬರುವ ಕಷ್ಟಪಡುವಂಥ ಕೆಲಸಗಳಲ್ಲಿ ಸ್ವಲ್ಪ ಒತ್ತಡ ಇರತಕ್ಕಂಥ ದಿನ. ಯಾರ ಹತ್ರ ಆದರೂ ಒಂದು ಸಣ್ಣ ಪುಟ್ಟ ಕಿರಿಕಿರಿಯೂ ಆಗತಕ್ಕಂಥದ್ದುಂಟು. ಜಾಗ್ರತೆ. ಶಕ್ತಿ ಮೀರಿ ನೀವು ತುಂಬ ಬಲಶಾಲಿಗಳಲ್ಲ, ತುಂಬ ಬುದ್ಧಿವಂತರು, ಜ್ಞಾನ ಭಂಡಾರ ನೀವು. ತುಲಾ ರಾಶಿ, ತುಲಾ ಲಗ್ನದವರು. ಜಗಳ ಕಲಹ ನನಗೆ ಗೊತ್ತಿದೆ, ಯುದ್ಧಕ್ಕೆ ನಿಂತರೆ ನಿಮ್ಮನ್ನು ಗೆಲ್ಲೋರು ಯಾರೂ ಇಲ್ಲ, ನೀವು ಯುದ್ಧಕ್ಕೆ ಹೋಗ್ಬೇಡಿ. ನಮ್ಮ ಬಲ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬಿಡೋದಲ್ಲ, ಬ್ರಹ್ಮಾಸ್ತ್ರಕ್ಕೆ ಬ್ರಹ್ಮಾಸ್ತ್ರ ಬಿಡೋರು ನೀವು ಯಾರು? ನೀವು ತುಲಾ ಲಗ್ನ, ನೆನಪಿಟ್ಕೊಳ್ಳಿ. ಸೊ ಅದರಿಂದ ತಟಸ್ಥವಾಗಿರಿ ಅಷ್ಟೇ. ಇನ್ನು ವಿಶೇಷವಾಗಿ ವೃಶ್ಚಿಕ ರಾಶಿ, ರಿಪೇರ್ ಕೆಲಸ ನಿಮಗೂ ಅಷ್ಟೇ. ಮಣ್ಣು, ಸಿಮೆಂಟು, ಕಬ್ಬಿಣ, ಸ್ಟೀಲು, ಐರನ್ನು, ಇಟ್ಟಿಗೆ, ಈ ಥರದ ಒಂದು ವೃತ್ತಿ ವ್ಯಾಪಾರ, ಮನೆ ಬಳಕೆಯ ವಸ್ತುಗಳು, ಮನೆ ಕಟ್ಟಡ ಸಾಮಗ್ರಿಗಳು, ಎಲೆಕ್ಟ್ರಿಕಲ್ ಕೆಲಸ, ಪ್ಲಂಬಿಂಗ್ ಕೆಲಸ, ರಿಪೇರಿ ಕೆಲಸ, ಎಲೆಕ್ಟ್ರಾನಿಕ್ಸ್ ಕೆಲಸ, ಹಾರ್ಡ್ವೇರ್ ಕೆಲಸ, ಮೆಷಿನರಿ ಕೆಲಸ, ಇವುಗಳಲ್ಲಿ ತೊಡಗಿಸ್ಕೊಂಡಿರೋರಿಗೆ ಸ್ವಲ್ಪ ಪರಿಶ್ರಮವಿದ್ದರೂ ಅನುಕೂಲಿಸಿದ್ದು. ಧನುಸು ರಾಶಿ ಚೆನ್ನಾಗಿದೆ. ಸ್ವಲ್ಪ ಯಾರಾದ್ರೂ ಕಿರಿಕಿರಿ ಮಾಡತಕ್ಕಂಥ ಒಂದು ಭಾವ ಇರುತ್ತೆ, ನೋಡ್ಕೊಂಡು ಸಣ್ಣ ಕಿರಿಕಿರಿ. ಕೆಲವರು ಇರ್ತಾರೆ ನಮ್ಮ ಶಕ್ತಿಗೆ ಮೀರಿ, ಇರ್ಲಿ ಆಯ್ತು ಹೋಗಪ್ಪ ದೊಡ್ಡ ನೋಡಿ. ನಿತ್ಯ ಕಲಹಕ್ಕೆ ನಿಂತ್ಕೊಳ್ಳೋನು ಎಂದೂ ಉದ್ಧಾರಕ ಆಗೋಲ್ಲ. ನಿತ್ಯ ಕಲಹ, ನಿತ್ಯ ಬೇಸರ, ಪ್ರತಿಯೊಂದರಲ್ಲೂ ಜಗಳ, ಪ್ರತಿಯೊಂದರಲ್ಲೂ ತಪ್ಪನ್ನು ಹುಡ್ಕೋನು, ಪ್ರತಿಯೊಂದರಲ್ಲೂ ಏನೋ ಒಂದು ಹುಡುಕ್ತಲೇ ಇರ್ತಾನೆ.
ಪಾಯ್ಸನ್ ಆಗ್ಬಿಡುತ್ತೆ ಮಕ್ಕಳು, ಅದು ವಿಷ ಆಗ್ಬಿಡುತ್ತೆ, ವಿಷಮಯ ಆಗತಕ್ಕಂಥದ್ದಾಗುತ್ತೆ. ಅವರು ತಾವು ನೆಮ್ಮದಿ ಇರೋಲ್ಲ, ಬೇರೆಯವ್ರನ್ನೂ ನೆಮ್ಮದಿಯಾಗಿ ಇಡಲ್ಲ. ಕೆಲವೊಂದ್ ಸಮಯ ಹೇಳ್ತಿರ್ತಾರೆ, ನಿಮ್ಮ ಮಗನ ಕಳಿಸ್ಬಿಡಿ, ಇಲ್ಲ ನೀ ಬಿಟ್ಟು ಹೋಗ್ಬಿಡಿ ಅಂತೀನಿ. ನಿತ್ಯ ಕಲಹ, ನಿತ್ಯ ಕಣ್ಣೀರು, ಅಂತ ಗಂಡನ ಜೊತೆ, ಅಂತ ಹೆಂಡತಿ ಜೊತೆ, ಅಂತ ಮಗನ ಜೊತೆ ಆಗೋಲ್ಲ ಮಕ್ಕಳೇ, ಭಾರ ಅನ್ನಿಸ್ಬಿಡುತ್ತೆ. ಚೇಂಜ್ ಯುವರ್ ಪರ್ಸೆಪ್ಷನ್. ಸೊ ಇವತ್ತು ಆ ಥರ ಯಾರಾದ್ರೂ ಕಿರಿಕಿರಿಯ ವ್ಯಕ್ತಿಗಳು ನಿಮ್ಮ ಗಮ್ಯ ದಾರಿ ಬದುಕು ಬದಲಾಯಿಸ್ತಕ್ಕಂಥ ಒಂದು ಪ್ರಯತ್ನಗಳಾಗುತ್ತೆ. ಹುಷಾರು, ನಿಮ್ಮ ಕೆಲಸ ನಿಮ್ಮ ಪಾಡಿಗೆ ಮನಸ್ಸಿಗೆ ನೆಚ್ಚಿದ್ ಮಾಡ್ಕೊಂಡು ಹೋಗಿ. ಇನ್ನು ಮಕರ ರಾಶಿ ಚೆನ್ನಾಗಿದೆ, ವಿಜಯ ಪ್ರಾಪ್ತಿ. ಬಟ್ ತುಂಬಾ ಆತ್ಮೀಯರ ಹತ್ರ ಒಂದು ಸಣ್ಣ ಕಿರಿಕಿರಿ ಆಗ್ತಕ್ಕಂಥದ್ದಿರುತ್ತೆ, ಎಚ್ಚರಿಕೆ. ಆತ್ಮೀಯರಿಂದ ನೋವುಂಟು, ಇಲ್ಲ ಆತ್ಮೀಯರಿಗೆ ನಿಮ್ಮಿಂದ ನೋವುಂಟು, ಏನೋ ಒಂದು ಮಾತು, ಗಾಬರಿ, ಸಂಕಟ, ಇದೊಂದು ಇರ್ತಕ್ಕಂಥದ್ದಿರುತ್ತೆ. ರಿಯಲ್ ಎಸ್ಟೇಟ್ ಕನ್ಸಲ್ಟೆಂಟ್, ವಾಹನ ಕನ್ಸಲ್ಟೆಂಟ್, ಸೆಕ್ಯೂರಿಟಿ ಕನ್ಸಲ್ಟೆಂಟ್, ಡಿಟೆಕ್ಟಿವ್ ಕನ್ಸಲ್ಟೆಂಟ್ ಕಂಡುಹಿಡಿಯೋದು, ಎಲೆಕ್ಟ್ರಿಕಲ್ ಕನ್ಸಲ್ಟೆಂಟ್, ಎಲೆಕ್ಟ್ರಾನಿಕ್ಸ್ ಕನ್ಸಲ್ಟೆಂಟ್, ವಿಶೇಷವಾದಂಥ ಅಭಿವೃದ್ಧಿಯನ್ನ ಕಾಣತಕ್ಕಂಥ ಒಂದು ದಿನ. ಇನ್ನು ಕುಂಭರಾಶಿ, ಚಂದ್ರ ಕುಜನ್ ಸಾರದಲ್ಲಿದ್ದು ಕುಜ ಪಂಚಮದಲ್ಲಿದ್ದಾನೆ. ಮನೇಲಿ ಗರ್ಭಿಣಿ ಸ್ತ್ರೀಯರಿದ್ರೆ ಎಚ್ಚರಿಕೆ, ಪುಟ್ಟ ಮಕ್ಕಳಿದ್ರೆ ಎಚ್ಚರಿಕೆ. ಸಣ್ಣ ಪುಟ್ಟದವ್ರ ಮೇಲೆ ನಿಮ್ಮ ಕೋಪ ತೋರಿಸ್ತಕ್ಕಂಥದ್ದಾಗುತ್ತೆ, ಹುಷಾರು. ಗಾಡಿಗಳಲ್ಲಿ ಒಂದು ಸಣ್ಣ ಉಜ್ಜಾಟ ಆಗ್ತಕ್ಕಂಥದ್ದು ಇರುತ್ತೆ. ಆರೋಗ್ಯದ ಮೇಲೆ ಒಂದು ಸಣ್ಣ ಗಮನ ಕೊಡಿ. ಅಧಿಕಾರ ಪ್ರಾಪ್ತಿ, ವಿಜಯ ಪ್ರಾಪ್ತಿ. ಅಡ್ಮಿನಿಸ್ಟ್ರೇಷನ್ ಲೈನ್ ಅಲ್ಲಿ ಇದ್ರಿ ಅಂತೂ ಸೂಪರ್ ಪವರ್ಫುಲ್. ವೈದಿಕವಾಗಿದ್ರೆ ಅದರಲ್ಲೂ ಶಿಲ್ಪಕಲೆ, ಆಮೇಲೆ ಪಂಚಲೋಹದ ವಿಗ್ರಹಗಳನ್ನ ತಯಾರಿಸ್ತಕ್ಕಂಥ ಕೆಲಸ ಕಾರ್ಯಗಳು, ಮಾರಾಟ, ಅಲಂಕಾರಿಕ ವಸ್ತುಗಳು, ಫರ್ನಿಚರ್ ವಸ್ತುಗಳು, ಎಲೆಕ್ಟ್ರಾನಿಕ್ ವಸ್ತುಗಳ ಮಾರಾಟ, ವ್ಯಾಪಾರ, ಈ ತರದಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವ್ರಿಗೆ ವಿಶೇಷ ಅಭಿವೃದ್ಧಿ. ಮೀನರಾಶಿ ವಿಜಯ ಪ್ರಾಪ್ತಿ. ಯಾಕಂದ್ರೆ ಚಂದ್ರ ಕುಜನ್ ಸಾರದಲ್ಲಿದ್ದಾನೆ, ಧೈರ್ಯ. ಬಟ್ ವಿಪರೀತ ಧೈರ್ಯದಿಂದ, ವಿಪರೀತ ಮೊಂಡುತನದಿಂದ ಧುಮುಕಿಸ್ಬಿಡ್ತಾನೆ, ಹುಷಾರು. ಇಳಿಯೋಕ್ ಮೊದಲು ಬಾವಿನಲ್ಲಿ ನೀರೆಷ್ಟಿದೆ, ಆಳ ಎಷ್ಟಿದೆ, ಕೆಸರಿನ ನೀರ, ವಿಷಮಯ ನೀರ, ಅಲ್ಲೇನಾದ್ರೂ ಮುಳ್ಳುಗಳಿದ್ದಾವ, ವಿಷ ಜಂತುಗಳಿದ್ದಾವ, ಸುಳಿ ಇದೆಯಾ, ನಮಗೋಸ್ಕರ ಟ್ರ್ಯಾಪ್ ಮಾಡಿಟ್ಟಿದಾರ, ಆತರ ಪಡ್ತಿದ್ದೇನೆ. ಯಾಕಂದ್ರೆ ಕುಜ ಬುಧನ್ ಮನೆಯಲ್ಲಿ ಇರೋದೇ ಆತರದಲ್ಲಿ ಇಡಿಸಿದಾನೆ ನಿಮ್ಮನ್ನ. ಯಾವ ಕೆಲಸ ವೇಗವಾಗಿ ಆಗ್ಬೇಕು ಅದು ಆಗ್ತಿಲ್ಲ, ಯಾವ್ದಾಗಬಾರ್ದು ಅದು ವೇಗವಾಗಿ ಆಗ್ತದೆ. ಸಮಥಿಂಗ್ ಇಸ್ ಡಿಲೈಯಿಂಗ್. ಸುಬ್ರಹ್ಮಣ್ಯರ ಆರಾಧನೆ, ದೇವಿ ಆರಾಧನೆ ಮಾಡ್ಕೊಂಡು ಇವತ್ತು ಹೆಜ್ಜೆ ಇಡಿ. ಸರ್ವಮು ವಿಜಯಮೇ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.